ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 946 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 28 ಮತ್ತು 29 ಆಗಸ್ಟ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಜಾಗತಿಕ ಹಸಿವನ್ನು ಎದುರಿಸಲು ಭಾರತವು ಯಾವ ವಿಶ್ವಸಂಸ್ಥೆಯೊಂದಿಗೆ ಉದ್ದೇಶ ಪತ್ರಕ್ಕೆ ಸಹಿ ಹಾಕಿದೆ? ಇಂಡಿಯಾ ಸೈನ್ಡ್ ಅ ಲೆಟರ್ ಆಫ್ ಇಂಟೆಂಟ್ ವಿತ್ ವಿಚ್ UN ಬಾಡಿ ಟು ಕಂಬ್ಯಾಟ್ ಗ್ಲೋಬಲ್ ಹಂಗರ್. ಸೊ ಜಾಗತಿಕ ಹಸಿವನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ಭಾರತ ದೇಶ ಲೆಟರ್ ಆಫ್ ಇಂಟೆಂಟ್ಗೆ ಸಹಿ ಹಾಕಿರುತ್ತೆ. ಅದೊಂದು ವಿಶ್ವಸಂಸ್ಥೆಯ ಅಂಗವಾಗಿರುತ್ತೆ. ಸೊ ಯಾವ ವಿಶ್ವಸಂಸ್ಥೆಯ ಅಂಗದೊಂದಿಗೆ ಭಾರತ ದೇಶ ಈಗ ಸಹಿ ಹಾಕಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ WFP. ಇದನ್ನು ನಾವು ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಥವಾ ವಿಶ್ವ ಆಹಾರ ಕಾರ್ಯಕ್ರಮ ಅಂತ ಹೇಳ್ತೇವೆ. ಸೊ ಈ ಒಂದು ವಿಶ್ವ ಆಹಾರ ಕಾರ್ಯಕ್ರಮ ಇದೇನಿದೆ, ಸೊ ಇದು ಜಗತ್ತಿನಾದ್ಯಂತ ಹಂಗರ್, ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಝೀರೋ ಹಂಗರ್ ಅಂತ ಏನು ಬರುತ್ತೆ, ಶೂನ್ಯ ಹಸಿವು ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನು ಸಾಧಿಸ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವಿಶ್ವಸಂಸ್ಥೆಯ ಒಂದು ಬಾಡಿ ಅಂತ ನಾವು ಇದನ್ನು ಹೇಳ್ಬೋದಾಗಿರುತ್ತೆ. ಸೊ ಇದರೊಂದಿಗೆ ನಮ್ಮ ಭಾರತ ದೇಶ ಸಹಿ ಹಾಕಿರುತ್ತೆ. ಹಾಗಿದ್ರೆ ಯಾವ ಆಹಾರವನ್ನು ನಮ್ಮ ಭಾರತ ದೇಶದಿಂದ ವರ್ಲ್ಡ್ ಫುಡ್ ಪ್ರೋಗ್ರಾಮ್ಗೆ ಕಳಿಸಲಾಗುತ್ತೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಟು ಕಂಬ್ಯಾಟ್ ಗ್ಲೋಬಲ್ ಹಂಗರ್, ಯಾಕಂದ್ರೆ ಈ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಏನಿದೆ, ಸೊ ಇದರ ಕೆಲಸನೇ ಇದು. ಅದರ ಮೇನ್ ಆಬ್ಜೆಕ್ಟಿವ್ ಏನು ಅಂದ್ರೆ ಹಸಿವನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇವರ ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಈ ಒಂದು ಆಬ್ಜೆಕ್ಟಿವ್ ಅನ್ನ ಫುಲ್ಫಿಲ್ ಮಾಡಲಿಕ್ಕೆ ಈಗ ಭಾರತ ರಾಷ್ಟ್ರ ಕೂಡ ಅವರೊಂದಿಗೆ ಕೈ ಜೋಡಿಸ್ತಾ ಇದೆ. ಸೊ ಭಾರತ ರಾಷ್ಟ್ರ ಈ ಒಂದು ವರ್ಲ್ಡ್ ಫುಡ್ ಪ್ರೋಗ್ರಾಮ್ಗೆ ಸೊ ದೇ ಹ್ಯಾವ್ ಸೈನ್ಡ್ ಅ ಲೆಟರ್ ಆಫ್ ಇಂಟೆಂಟ್ ಟು ಸಪ್ಲೈ up to 2 lakh metric tons of fortified rice over the next 5 years. ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ 2 ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಸಾರವರ್ಧಿತ ಅಕ್ಕಿಯನ್ನ ಸರಬರಾಜು ಮಾಡತಕ್ಕಂಥ ಒಂದು ಒಪ್ಪಂದಕ್ಕೆ ನಮ್ಮ ಭಾರತ ರಾಷ್ಟ್ರ ವರ್ಲ್ಡ್ ಫುಡ್ ಪ್ರೋಗ್ರಾಮ್ನ ಜೊತೆಗೆ ಒಂದು ಸಹಿಯನ್ನ ಮಾಡಲಾಗಿರುತ್ತೆ. ಸೊ ಈ ಒಂದು ರೈಸ್ನ ವಿಶೇಷತೆ ಏನು, ಏನಿದು ಫೋರ್ಟಿಫೈಡ್ ರೈಸ್ ಅಂದ್ರೆ ಏನು, ಅಥವಾ ಸಾರವರ್ಧಿತ ಅಕ್ಕಿ ಅಂದ್ರೆ ಏನು, ಅದರೊಳಗಡೆ ಏನನ್ನ ಸೇರಿಸಿರ್ತಾರೆ ಅಂತ ನಾವು ನೋಡೋದಾದ್ರೆ, ಸೊ ಅದರಲ್ಲಿ ಐರನ್, ಅನಿಮಿಯಾಮನ್ನ ಪ್ರಿವೆಂಟ್ ಮಾಡಲಿಕ್ಕೆ ಐರನ್ ಅಥವಾ ಕಬ್ಬಿಣದ ಅಂಶವನ್ನ ಸೇರಿಸಲಾಗಿರುತ್ತೆ, ಫೋಲಿಕ್ ಆಸಿಡ್ ಅನ್ನ ಸೇರಿಸಲಾಗಿರುತ್ತೆ, ಮತ್ತೆ ವೈಟಮಿನ್ B12 ಅನ್ನ ಸೇರಿಸಲಾಗಿರುತ್ತೆ. ಸೊ ಈ ರೀತಿಯ ಒಂದು ರೈಸ್ ಅನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಫೋರ್ಟಿಫೈಡ್ ರೈಸ್ ಅಥವಾ ಸಾರವರ್ಧಿತ ಅಕ್ಕಿ ಅಂತ ಹೇಳ್ತೇವೆ. ಸೊ ಇದನ್ನ ನಮ್ಮ ಭಾರತ ದೇಶ ಮುಂದಿನ 5 ವರ್ಷಗಳ ಒಳಗೆ WFP ವರ್ಲ್ಡ್ ಫುಡ್ ಪ್ರೋಗ್ರಾಮ್ಗೆ ಸಪ್ಲೈ ಮಾಡ್ತಕ್ಕಂಥ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ. ಹಾಗಿದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಏಜೆನ್ಸಿ ಯಾವುದು ಅಂದ್ರೆ, ಇದನ್ನ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತ ನಾವು ನೋಡೋದಾದ್ರೆ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಆಹಾರ ಮತ್ತು ಸಾರ್ವಜನಿಕ ಇಲಾಖೆಯ ವತಿಯಿಂದ ಸೊ ಈ ಒಂದು ಪ್ರೋಸೆಸ್ ಅನ್ನ ಕೈಗೊಳ್ಳಲಾಗಿರುತ್ತೆ. ಹಾಗಿದ್ರೆ ಈ ರೈಸ್ ಅನ್ನ ಎಲ್ಲಿಂದ ನಾವು ಪಡಿತೇವೆ, ಯಾರು ಈ ಒಂದು ಅಕ್ಕಿಯನ್ನ ನಮಗೆ ನೀಡ್ತಾರೆ ಅಂತ ನಾವು ನೋಡೋದಾದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವೇರ್ ಹೌಸಸ್, ಅಂದ್ರೆ ನಮ್ಮ ಭಾರತ ದೇಶದ ಆಹಾರ ನಿಗಮದ ಗೋದಾಮುಗಳಿಂದ ಈ ಒಂದು ಅಕ್ಕಿಯನ್ನ ಪಡೆಯಲಾಗುತ್ತೆ. ಸೊ ಇವರು ಈ ಒಂದು ಆಹಾರವನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಮತ್ತು ಪೂರೈಕೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಹೊಂದಿರುತ್ತೆ. ನಾವು ವಾಟ್ ಇಸ್ ದ ವ್ಯಾಲ್ಯೂಸ್ ಅಂಡ್ ವಿಷನ್, ಇದರ ದೃಷ್ಟಿಕೋನ ಏನು ಅಂತ ನಾವು ನೋಡೋದಾದ್ರೆ ಇಂಡಿಯಾಸ್ ಗೈಡಿಂಗ್ ಪ್ರಿನ್ಸಿಪಲ್ ಆಫ್ ವಸುದೈವ ಕುಟುಂಬಕಂ. ವಸುದೈವ ಕುಟುಂಬಕ ಅಂದ್ರೆ ಜಗತ್ತು ಒಂದು ಕುಟುಂಬ, ಎಲ್ಲರೂ ನಮ್ಮವರೇ ಅಂತಕ್ಕಂಥ ಒಂದು ಭಾವನೆ ಏನಿದೆ, ಸೊ ಈ ಒಂದು ಭಾವನೆಯನ್ನ ಫುಲ್ಫಿಲ್ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಭಾರತ ದೇಶ ಸೊ ಈ ಒಂದು ಸಪ್ಲೈ ಮಾಡ್ತಕ್ಕಂಥ ನಿರ್ಧಾರವನ್ನ ಕೈಗೊಂಡಿರುತ್ತೆ. ಸೊ ಅದ್ರ ಜೊತೆಗೆ ಭಾರತ ಮತ್ತೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಆರ್ ಆಲ್ಸೋ ವರ್ಕಿಂಗ್ ಆನ್, ಅಂದ್ರೆ ಬೇರೆ ಬೇರೆ ವ್ಯವಸ್ಥೆಗಳಲ್ಲೂ ಕೂಡ ನಮ್ಮ ಭಾರತ ದೇಶ ಮತ್ತೆ ವಿಶ್ವ ಆಹಾರ ಕಾರ್ಯಕ್ರಮ ಇಬ್ರು ಕೂಡ ಸಹಯೋಗದೊಂದಿಗೆ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಏನೇನು ಅಂತ ನಾವಿಲ್ಲಿ ನೋಡೋದಾದ್ರೆ ಅನ್ನಪೂರ್ತಿ ಡಿವೈಸಸ್, ಇದನ್ನ ನಾವು ಗ್ರೈನ್ ATMs ಫಾರ್ ಆಟೋಮೇಟೆಡ್ ರೇಷನ್ ಡಿಸ್ಪೆನ್ಸಿಂಗ್, ಅಂದ್ರೆ ಅನ್ನಪೂರ್ಣಿ ಸಾಧನೆಗಳು ಅಂತ ಹೇಳ್ತೇವೆ. ಸೊ ನಮ್ಮ ATM ಅಲ್ಲಿ ಯಾವ ರೀತಿ ನಾವು ಹಣವನ್ನ ಪಡೆದುಕೊಳ್ತೇವೆ, ಆ ರೀತಿ ಧಾನ್ಯಗಳನ್ನ, ಅಂದ್ರೆ ನಾವು ತಿಂತಕ್ಕಂಥ ಆಹಾರದ ಧಾನ್ಯಗಳನ್ನ ನೀಡ್ತಕ್ಕಂಥ ATMs ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಕೂಡ ಭಾರತ ಮತ್ತು WFP ನ ಒಂದು ಸಹಯೋಗವಾಗಿರುತ್ತೆ. ಎರಡನೇದು
ಜನ ಪೋಷಣ್ ಕೇಂದ್ರಸ್ ಅಂದರೆ ಕಮ್ಯುನಿಟಿ ನ್ಯೂಟ್ರಿಷನ್ ಹಬ್ಸ್ ಅಂದರೆ ಎಲ್ಲಿ ಈ ಒಂದು ಫುಡ್ ಸ್ಕೇರ್ಸಿಟಿ ಬಹಳ ಜಾಸ್ತಿ ಇರುತ್ತೆ, ಆಹಾರದ ಅಭದ್ರತೆ ಜಾಸ್ತಿ ಇರುತ್ತೆ, ಆ ರೀತಿಯ ರಾಷ್ಟ್ರಗಳಲ್ಲಿ ಜನ ಪೋಷಣೆ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಈ ಒಂದು ಕೇಂದ್ರಗಳ ಮುಖಾಂತರ ಅಲ್ಲಿರ್ತಕ್ಕಂಥ ಸಮುದಾಯಗಳು ಆಹಾರವನ್ನ ಪಡಿತಕ್ಕಂಥ ಕೇಂದ್ರಗಳಾಗಿರ್ತವೆ. ಸೊ ಮೂರನೇದನ್ನ ಸ್ಮಾರ್ಟ್ ವೇರ್ ಹೌಸಿಂಗ್ ಅಂತ ಹೇಳ್ತೇವೆ. ಇದು ಟೆಕ್ ಎನೇಬಲ್ಡ್ ಗ್ರೀನ್ ಸ್ಟೋರೇಜ್ ಆಗಿರುತ್ತೆ. ಅಂದ್ರೆ ನಮ್ಮ ಧಾನ್ಯಗಳನ್ನ ತಂತ್ರಜ್ಞಾನ ಆಧಾರಿತವಾಗಿ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಗೋದಾಮುಗಳನ್ನ ಅಥವಾ ಸಂಗ್ರಹಣಾ ಮೂಲಸೌಕರ್ಯಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ಕೊನೆಯದಾಗಿ ಫ್ಲಾಸ್ ಪ್ಯಾನ್ಸ್ ಅಂತ ಹೇಳ್ತೇವೆ. ಫ್ಲಾಸ್ ಪ್ಯಾನ್ಸ್ ಅಂದ್ರೆ ಮೊಬೈಲ್ ಸ್ಟೋರೇಜ್ ಯೂನಿಟ್ಸ್ ಫಾರ್ ರ್ಯಾಪಿಡ್ ಡಿಪ್ಲಾಯ್ಮೆಂಟ್, ಅಂದ್ರೆ ತ್ವರಿತವಾಗಿ ಈ ಒಂದು ಆಹಾರ ಧಾನ್ಯಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಲಿಕ್ಕೆ ಮೊಬೈಲ್ ಸಂಗ್ರಹ ಘಟಕಗಳನ್ನ ಕೂಡ ಸೊ ಇವರಿಬ್ರು ಕೂಡ ಸಹಯೋಗದೊಂದಿಗೆ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಇದರ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ವರ್ಲ್ಡ್ಸ್ ಲಾರ್ಜೆಸ್ಟ್ ಹ್ಯುಮ್ಯಾನಿಟೇರಿಯನ್ ಆರ್ಗನೈಸೇಷನ್ ಅಂತ ಹೇಳಲಾಗುತ್ತೆ. ಅಂದ್ರೆ ವಿಶ್ವದ ಅತಿ ದೊಡ್ಡ ಮಾನವೀಯ ಸಂಸ್ಥೆಯಾಗಿ ಇದನ್ನ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 1961 ಸ್ಥಾಪನೆ ಮಾಡಲಾಗಿರುತ್ತೆ. ಇದು ವಿಶ್ವಸಂಸ್ಥೆಯ ಸ್ಪೆಷಲೈಸ್ಡ್ ಏಜೆನ್ಸಿ ಅಥವಾ ಒಂದು ವಿಶೇಷವಾದ ಸಂಸ್ಥೆ ಆಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಇಟಲಿಯ ರೋಮ್ನಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಪ್ರೈಮರಿ ಗೋಲ್ ಏನು, ಇದರ ಪ್ರಾಥಮಿಕ ಗುರಿ ಏನು ಅಂದ್ರೆ ಅಚೀವ್ ಝೀರೋ ಹಂಗರ್ ಬೈ 2030, ಅಂದ್ರೆ ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನ ಎರಡನೇ ಗುರಿ ಆಗಿರ್ತಕ್ಕಂಥ ಝೀರೋ ಹಂಗರ್ ಏನಿದೆ ಅದನ್ನ 2030 ವೇಳೆಗೆ ಅಚೀವ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಈ ಒಂದು ಕಾರ್ಯಕ್ರಮ ಹೊಂದಿರುತ್ತೆ. ಅದ್ರ ಜೊತೆಗೆ ಎಮರ್ಜೆನ್ಸಿ ಫುಡ್ ರಿಲೀಫ್ ಇನ್ ಕಾನ್ಫ್ಲಿಕ್ಟ್ ಝೋನ್ಸ್ ಅಂಡ್ ಡಿಸಾಸ್ಟರ್ ಹಿಟ್ ಏರಿಯಾಸ್, ಅಂದ್ರೆ ಸಂಘರ್ಷದಿಂದ ಕೂಡಿರ್ತಕ್ಕಂಥ ವಲಯಗಳಾಗಿರ್ಬೋದು ಅಥವಾ ವಿಪತ್ತುಗಳಿಂದ ಕೂಡಿರ್ತಕ್ಕಂಥ ವಲಯಗಳಾಗಿರ್ಬೋದು, ಈ ರೀತಿಯ ಪ್ರದೇಶಗಳಲ್ಲಿ ತುರ್ತು ಸಂದರ್ಭಗಳಲ್ಲಿ ಆಹಾರವನ್ನ ಸರಬರಾಜು ಮಾಡ್ತಕ್ಕಂಥದ್ದು ಕೂಡ ಇದರ ಒಂದು ಉದ್ದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ನ್ಯೂಟ್ರಿಷನಲ್ ಸಪೋರ್ಟ್ ಫಾರ್ ವಲ್ನರಬಲ್ ಗ್ರೂಪ್ಸ್, ಅಂದ್ರೆ ಈ ಚಿಲ್ಡ್ರನ್, ಪ್ರೆಗ್ನೆಂಟ್ ವಿಮೆನ್, ಮಕ್ಕಳಾಗಿರ್ಬೋದು, ಗರ್ಭಿಣಿ ತಾಯಂದರಾಗಿರ್ಬೋದು, ಈ ರೀತಿಯ ಒಂದು ಜನಸಂಖ್ಯೆಗೆ ಪೌಷ್ಟಿಕಾಂಶದ ಆಹಾರವನ್ನು ಒದಗಿಸ್ತಕ್ಕಂಥದ್ದು. ಅಂಡ್ ಫೈನಲಿ ಸ್ಕೂಲ್ ಫೀಡಿಂಗ್ ಪ್ರೋಗ್ರಾಮ್ಸ್ ಟು ಬೂಸ್ಟ್ ಎಜುಕೇಶನ್ ಅಂಡ್ ಹೆಲ್ತ್, ಶಿಕ್ಷಣ ಮತ್ತು ಆರೋಗ್ಯವನ್ನ ಹೆಚ್ಚು ಮಾಡಲಿಕ್ಕೆ ಶಾಲೆಗಳಲ್ಲಿ ಆಹಾರ ಕಾರ್ಯಕ್ರಮಗಳೇನಿರ್ತವೆ ಸೊ ಅದಕ್ಕೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಅಂಡ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಫಾರ್ ಗವರ್ನಮೆಂಟ್, ಸರ್ಕಾರಗಳಿಗೆ ಬೇಕಾಗಿರ್ತಕ್ಕಂಥ ತಾಂತ್ರಿಕ ಸಲಹೆ ಅಥವಾ ಸಹಕಾರವನ್ನು ನೀಡ್ತಕ್ಕಂಥದ್ದು. ಕ್ಲೈಮೇಟ್ ರೆಸಿಲಿಯನ್ಸ್ ಅಂಡ್ ಸೋಷಿಯಲ್ ಪ್ರೊಟೆಕ್ಷನ್ ಇನಿಷಿಯೇಟಿವ್ಸ್, ಅಂದ್ರೆ ಹವಾಮಾನ ಸ್ಥಿತಿಸ್ಥಾಪಕತ್ವ ಮತ್ತೆ ಸಾಮಾಜಿಕ ಸಂರಕ್ಷಣಾ ಉಪಕ್ರಮಗಳನ್ನು ಮಾಡ್ತಕ್ಕಂಥದ್ದು ಕೂಡ ವರ್ಲ್ಡ್ ಫುಡ್ ಪ್ರೋಗ್ರಾಮ್ನ ಅಡಿಯಲ್ಲಿ ಬರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಸೊ ಇದರ ಒಂದು ಗ್ಲೋಬಲ್ ರೀಚ್, ಅಂದ್ರೆ ಇದುವರೆಗೂ ಅವರು ಎಷ್ಟನ್ನ ರೀಚ್ ಮಾಡಿದ್ದಾರೆ ಅಂತ ನಾವಿಲ್ಲಿ ನೋಡೋದಾದ್ರೆ, ತೀವ್ರ ಹಸಿವನ್ನ ಎದುರಿಸುತ್ತಿರುವ ಜನರು ಅಂದ್ರೆ ಪೀಪಲ್ ಫೇಸಿಂಗ್ ಅಕ್ಯೂಟ್ ಹಂಗರ್, ಇದುವರೆಗೂ ಅವರು ಸರ್ವ್ ಮಾಡಿರ್ತಕ್ಕಂಥದ್ದು 319 ಮಿಲಿಯನ್ ಜನರನ್ನ ಅವರು ಸರ್ವ್ ಮಾಡಿರ್ತಾರೆ. ಸೊ ಇದು 2024-25 ಡೇಟಾ ಆಗಿರುತ್ತೆ. ಅಂಡ್ ಪೀಪಲ್ ಫೆಡ್ ಬೈ ವರ್ಲ್ಡ್ ಫುಡ್ ಪ್ರೋಗ್ರಾಮ್, ಅಂದ್ರೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಆಹಾರವನ್ನ ಪಡೆದಿರ್ತಕ್ಕಂಥ ಒಂದು ಜನಸಂಖ್ಯೆ 124 ಮಿಲಿಯನ್ಗಿಂತ ಹೆಚ್ಚು ಜನರಿಗೆ ಆಹಾರವನ್ನ ಸರ್ವ್ ಮಾಡಿರ್ತಕ್ಕಂಥದ್ದು ಇದರ ಸಾಧನೆ ಆಗಿರುತ್ತೆ. ಸೊ ಇದರ ಯಾವ್ಯಾವ ಕಂಟ್ರೀಸ್ ಅಲ್ಲಿ ಇದು ಕಾರ್ಯಾಚರಣೆ ಅಥವಾ ಆಪರೇಷನ್ ಮಾಡ್ತಾ ಇದೆ ಅಂದ್ರೆ 120+ ನೇಷನ್ಸ್ ಅಂಡ್ ಟೆರಿಟರೀಸ್, ಅಂದ್ರೆ 120ಕ್ಕೂ ಹೆಚ್ಚು ರಾಷ್ಟ್ರಗಳು ಅಥವಾ ಪ್ರಾಂತ್ಯಗಳಲ್ಲಿ ಇದು ತನ್ನ ಸೇವೆಯನ್ನ ನೀಡ್ತಾ ಇದೆ. ಸೊ ಇದರ ಸ್ಟಾಫ್ ಸ್ಟ್ರೆಂತ್ ಎಷ್ಟಿರುತ್ತೆ ಅಂದ್ರೆ 22,300ಕ್ಕಿಂತ ಹೆಚ್ಚು ಸಿಬ್ಬಂದಿ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇದರ ಆನ್ಯುಯಲ್ ಫಂಡಿಂಗ್ ನೀಡ್ಸ್, ಅಂದ್ರೆ ವಾರ್ಷಿಕವಾಗಿ ಇದಕ್ಕೆ ಎಷ್ಟು ಹಣ ಬೇಕಾಗಿರುತ್ತೆ ಅಂದ್ರೆ $5.7 ಬಿಲಿಯನ್ ಅಷ್ಟು ಹಣವನ್ನ ಇದು ವಾರ್ಷಿಕವಾಗಿ ಸ್ಪೆಂಡ್ ಮಾಡ್ತಕ್ಕಂಥದ್ದನ್ನ ನಾವು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವರ ಒಂದು ಸೇವೆಯನ್ನ ಗುರುತಿಸಿ 2020ರಲ್ಲಿ ನೊಬೆಲ್ ಪೀಸ್ ಪ್ರೈಸ್, ಅಂದ್ರೆ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಕೂಡ ಈ ಒಂದು ವರ್ಲ್ಡ್ ಫುಡ್ ಪ್ರೋಗ್ರಾಮ್ಗೆ ನೀಡಲಾಗಿರುತ್ತೆ. ಬಿಕಾಸ್ ನಾವು ಫುಡ್ ಈಸ್ ಪೀಸ್ ಅಂತ ಹೇಳ್ತೇವೆ, ಆಹಾರವೇ ಶಾಂತಿ ಅಂತ ಹೇಳ್ತೇವೆ. ಸೊ ಯಾವಾಗ ನಾವು ಹಸಿವಿನಿಂದ ಕೂಡಿರ್ತೇವೆ ಸೊ ಅವಾಗ ನಾವು ಕ್ರಿಮಿನಲ್ ಆಕ್ಟಿವಿಟೀಸ್ ಅನ್ನ ಮಾಡ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಫುಡ್ ಈಸ್ ಪೀಸ್ ಅಂತ ಹೇಳಲಾಗುತ್ತೆ. ಸೊ ಯಾವ ರಾಷ್ಟ್ರದಲ್ಲಿ
ಹೆಚ್ಚಿನ ಒಂದು ಆಹಾರ ಇರುತ್ತೆ ಅಥವಾ ಆಹಾರ ಅಭದ್ರತೆ ಕಡಿಮೆ ಇರುತ್ತೆ, ಆ ರಾಷ್ಟ್ರದಲ್ಲಿ ಅನ್ರೆಸ್ಟ್ ಅಂತಕ್ಕಂಥದ್ದು ಅಥವಾ ಅಶಾಂತಿ ಅಂತಕ್ಕಂಥದ್ದು ಕಡಿಮೆ ಹೆಚ್ಚಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನೊಬೆಲ್ ಶಾಂತಿ ಪುರಸ್ಕಾರವನ್ನ 2020ರಲ್ಲಿ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಭಾರತ ದೇಶದ ಪ್ರಧಾನಮಂತ್ರಿಯವರು ಇತ್ತೀಚೆಗೆ ಯಾವ ಮೇಡ್ ಇನ್ ಇಂಡಿಯಾ ಬ್ಯಾಟರಿ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನು ಫ್ಲಾಗ್ ಆಫ್ ಅಂದ್ರೆ ಉದ್ಘಾಟನೆ ಮಾಡಿದರು? ಪ್ರೈಮ್ ಮಿನಿಸ್ಟರ್ ರೀಸೆಂಟ್ಲಿ ಫ್ಲಾಗ್ಡ್ ಆಫ್ ವಿಚ್ ಮೇಡ್ ಇನ್ ಇಂಡಿಯಾ ಬ್ಯಾಟರಿ ಎಲೆಕ್ಟ್ರಿಕ್ ವೆಹಿಕಲ್. ಅಂದ್ರೆ ನಾನೀಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಮೇಡ್ ಇನ್ ಇಂಡಿಯಾ. ಭಾರತ ದೇಶದಲ್ಲಿ ಈಗಾಗಲೇ ಬ್ಯಾಟರಿ ವೆಹಿಕಲ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ, ಬಟ್ ಭಾರತ ದೇಶದಲ್ಲಿಯೇ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಮೇಡ್ ಇನ್ ಇಂಡಿಯಾ ಬ್ಯಾಟರಿ ವೆಹಿಕಲ್ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಸೊ ಯಾರು ಪ್ರಧಾನಮಂತ್ರಿಗಳು ಲಾಂಚ್ ಮಾಡಿರ್ತಾರೆ, ಅದು ಯಾವ ವೆಹಿಕಲ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಒಂದು ವೆಹಿಕಲ್ ಅನ್ನ ನಾವು ಈ ವಿಟಾರ ಅಂತ ಹೇಳ್ತೇವೆ. ಸೊ ಏನಿದರ ಸಿಗ್ನಿಫಿಕೆನ್ಸ್ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ಮೇಡ್ ಇನ್ ಇಂಡಿಯಾ ಬ್ಯಾಟರಿ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರುತ್ತೆ, ಅಂದ್ರೆ ಭಾರತ ದೇಶದಲ್ಲಿಯೇ ಅಭಿವೃದ್ಧಿ ಆಗಿರ್ತಕ್ಕಂಥ ಬ್ಯಾಟರಿ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರುತ್ತೆ. ಸೊ ಇದಕ್ಕೆ ಈ ವಿಟಾರ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದು ಹೈಬ್ರಿಡ್ ಬ್ಯಾಟರಿ ಎಲೆಕ್ಟ್ರೋಡ್ಸ್ ಪ್ಲಾಂಟ್ ಇನ್ ಹನ್ಸಲಾಪುರ್, ಗುಜರಾತ್ನ ಹನ್ಸಲಾಪುರ್ನಲ್ಲಿರ್ತಕ್ಕಂಥ ಒಂದು ಯೂನಿಟ್ ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ಅಥವಾ ಈ ಒಂದು ಪ್ರದೇಶದಲ್ಲಿ ಈ ಒಂದು ಎಲೆಕ್ಟ್ರಿಕ್ ವಾಹನವನ್ನ ಪ್ರಧಾನಮಂತ್ರಿಗಳು ಉದ್ಘಾಟನೆಯನ್ನ ಮಾಡಿರ್ತಾರೆ. ಸೊ ಈ ವಿಟಾರ ಅಂತಕ್ಕಂಥದ್ದು ಇಂಡಿಯಾಸ್ ಗ್ಲೋಬಲ್ ಎಲೆಕ್ಟ್ರಿಕ್ ವೆಹಿಕಲ್ ಡೆಬ್ಯೂಟ್ ಆಗಿರುತ್ತೆ, ಅಂದ್ರೆ ಭಾರತ ದೇಶದ ಜಾಗತಿಕ ಎಲೆಕ್ಟ್ರಿಕ್ ವೆಹಿಕಲ್ ನ ಚೊಚ್ಚಲ ಪ್ರವೇಶವಾಗಿರುತ್ತೆ. ಏನಕ್ಕೆ ನಾವು ಗ್ಲೋಬಲ್ ಅಂತ ಹೇಳ್ತಾ ಇದೀವಿ ಅಂದ್ರೆ, ಸೊ ಈ ಒಂದು ವೆಹಿಕಲ್ ಅನ್ನ ಬೇರೆ ದೇಶಗಳಿಗೂ ಕೂಡ ನಾವು ರಫ್ತು ಮಾಡಬಹುದಾಗಿರುತ್ತೆ. ಆ ಒಂದು ಕಾರಣದಿಂದ ಗ್ಲೋಬಲ್ ಎಲೆಕ್ಟ್ರಿಕ್ ವೆಹಿಕಲ್ ದಟ್ ಈಸ್ ಡೆಬ್ಯೂಟ್ ಅಂದ್ರೆ ಪ್ರಪ್ರಥಮ ಬಾರಿಗೆ ಜಾಗತಿಕ ಮಟ್ಟದಲ್ಲೂ ನಾವು ಮಾರಾಟ ಮಾಡಬಹುದಾಗಿರ್ತಕ್ಕಂಥ ಮೇಡ್ ಇನ್ ಇಂಡಿಯಾ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಯಾರು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥವ್ರು ಅಂದ್ರೆ ಸುಜುಕಿ ಮೋಟಾರ್ಸ್ ಕಾರ್ಪೊರೇಷನ್ ವತಿಯಿಂದ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಲಾಗಿರುತ್ತೆ. ಸೊ ಇದು ಬ್ಯಾಟರಿ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರುತ್ತೆ ಅಥವಾ ಬ್ಯಾಟರಿ ಚಾಲಿತವಾಗಿರ್ತಕ್ಕಂಥ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಆಗಿರುತ್ತೆ. ಸೊ ಇದರಲ್ಲಿ 2 ವೇರಿಯಂಟ್ಸ್ ಬರುತ್ತೆ. ಒಂದನ್ನು ನಾವು ಲಿಥಿಯಂ ಐರನ್ ಫಾಸ್ಫೇಟ್ ಬ್ಯಾಟರಿ, ಇದರಲ್ಲಿರ್ತಕ್ಕಂಥ ಆಪ್ಷನ್ಗಳು 49 ಕಿಲೋವ್ಯಾಟ್ ಅವರ್ ಒಂದು, ಇನ್ನೊಂದು 61 ಕಿಲೋವ್ಯಾಟ್ ಅವರ್ ಒಂದು. ಸೊ 2 ವೇರಿಯಂಟ್ಗಳಲ್ಲಿ ಸೊ ಈ ಒಂದು ಪ್ರಾಡಕ್ಟ್ ಅನ್ನ ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಜೊತೆಗೆ ವಿ ಆಲ್ಸೋ ಹ್ಯಾವ್ ಎನ್ ಆಂಬಿಷನ್ ಫಾರ್ ದಿ ಶಿಪ್ಮೆಂಟ್ ಆಫ್ ಓವರ್ 200 ಕಂಟ್ರೀಸ್, ಅಂದ್ರೆ 100ಕ್ಕಿಂತ ಹೆಚ್ಚು ರಾಷ್ಟ್ರಗಳಿಗೆ ಇದನ್ನ ರಫ್ತು ಮಾಡತಕ್ಕಂಥ ಒಂದು ಗುರಿಯನ್ನ ಕೂಡ ಹೊಂದಲಾಗಿರುತ್ತೆ, ಇನ್ಕ್ಲೂಡಿಂಗ್ ಯುರೋಪ್ ಅಂಡ್ ಜಪಾನ್. ಸೊ ಜಪಾನ್ ಅನ್ನ ನಾವು ಯಾಕೆ, ಯುರೋಪ್ ಅನ್ನ ಪರ್ಟಿಕ್ಯುಲರ್ಲಿ ನಾವು ಯಾಕೆ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ಅಂದ್ರೆ, ಸೊ ಎರಡೂ ಕೂಡ ಪರ್ಟಿಕ್ಯುಲರ್ಲಿ ಜಪಾನ್ ಟೆಕ್ನಾಲಜಿಕಲಿ ತುಂಬಾ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ಕಂಟ್ರಿ ಆಗಿರುತ್ತೆ. ಸೊ ಈ ರೀತಿಯ ರಾಷ್ಟ್ರಗಳಿಗೂ ಕೂಡ ನಮ್ಮ ಭಾರತ ದೇಶದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ರಫ್ತು ಮಾಡತಕ್ಕಂಥ ಒಂದು ಗುರಿಯನ್ನ ಸೊ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಮುಖಾಂತರ ನಾವು ಮಾಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಇದರ ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ಈ ಒಂದು ಬ್ಯಾಟ್ರಿಗಳನ್ನ, ಹೈಬ್ರಿಡ್ ಬ್ಯಾಟರಿ ಎಲೆಕ್ಟ್ರೋಡ್ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಅಥವಾ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸ್ಥಾವರ ಎಲ್ಲಿರುತ್ತೆ ಅಂದ್ರೆ TDS ಲಿಥಿಯಂ ಅಯಾನ್ ಬ್ಯಾಟರಿ ಪ್ಲಾಂಟ್. ಇದು ಹನ್ಸಲಾಪುರ್, ಗುಜರಾತ್ ನಲ್ಲಿರ್ತಕ್ಕಂಥ ಹಂಸಲಾಪುರ್ನಲ್ಲಿ ಸೊ ಇದರ ಒಂದು ಸ್ಥಾವರವನ್ನ ಅಥವಾ ಸ್ಥಳವನ್ನ ನೋಡಬಹುದಾಗಿರುತ್ತೆ. ಸೊ ಇದೊಂದು ಜಾಯಿಂಟ್ ವೆಂಚರ್ ಆಗಿರುತ್ತೆ, ಅಂದ್ರೆ ಜಂಟಿ ಉದ್ಯಮದ ಅಡಿಯಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಯಾರ ಜೊತೆ ಜಂಟಿ ಉದ್ಯಮ ಆಗಿರುತ್ತೆ ಅಂದ್ರೆ ತೋಶಿಬಾ, ಡೆನ್ಸೋ ಮತ್ತೆ ಸುಜುಕಿದೊಂದಿಗೆ ಜಂಟಿ ವೆಂಚರ್ ಅನ್ನ ಅಥವಾ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಳ್ಳುವ ಮುಖಾಂತರ ಸೊ ಇದನ್ನ ಅಭಿವೃದ್ಧಿಪಡಿಸಲಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು ಅಂತ ನಾವು ನೋಡೋದಾದ್ರೆ, ಲೋಕಲೈಸ್ ಪ್ರೊಡಕ್ಷನ್ ಆಫ್ ಹೈಬ್ರಿಡ್ ಬ್ಯಾಟರಿ ಎಲೆಕ್ಟ್ರೋಡ್ಸ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಒಂದು ಹೈಬ್ರಿಡ್ ಬ್ಯಾಟರಿ ಎಲೆಕ್ಟ್ರೋಡ್ಗಳನ್ನ ಸ್ಥಳೀಯವಾಗಿ ಉತ್ಪಾದನೆ ಮಾಡ್ತಕ್ಕಂಥದ್ದನ್ನ ನಾವು ಇನ್ಮೇಲೆ ನೋಡ್ಬೋದಾಗಿರುತ್ತೆ. ಅಂಡ್ ಓವರ್ 80% ಆಫ್ ದಿ ಬ್ಯಾಟರಿ ವ್ಯಾಲ್ಯೂ ನೌ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ, ಅಂದ್ರೆ ಈ ಒಂದು ಬ್ಯಾಟರಿಗೆ ಸಂಬಂಧಪಟ್ಟಂತೆ 80% ಉತ್ಪಾದನೆ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಆಗ್ತಕ್ಕಂಥದ್ದು ಇದರ ಒಂದು ಪ್ರಾಮುಖ್ಯತೆ ಆಗಿರುತ್ತೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ, ನಾವು ಇಂಪೋರ್ಟ್ಸ್ ನ ಮೇಲೆ ನಮ್ಮ ಡಿಪೆಂಡೆನ್ಸಿ ಏನಿರುತ್ತೆ ಅಂದ್ರೆ ಎಸ್ಪೆಷಲಿ ಈ ಒಂದು ಲಿಥಿಯಂ ಅಯಾನ್ ಬ್ಯಾಟರೀಸ್ ಗಳ ಮೇಲೆ ನಾವು ಚೈನಾ ಮೇಲೆ ಹೆಚ್ಚಿನ ಅವಲಂಬನೆಯನ್ನ ಹೊಂದಿರ್ತೇವೆ. ಸೊ ಈ ಒಂದು ಡಿಪೆಂಡೆನ್ಸಿಯನ್ನ ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಅಂಡ್ ಇಟ್ ಸ್ಟ್ರೆಂಥನ್ಸ್ ಇಂಡಿಯಾಸ್ ಎಲೆಕ್ಟ್ರಿಕ್ ವೆಹಿಕಲ್ ಸಪ್ಲೈ ಚೈನ್. ಸೊ ನಮ್ಮ ಭಾರತ ದೇಶದ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳ ಒಂದು ಸಪ್ಲೈ ಚೈನ್ ಏನಿರುತ್ತೆ ಇದಿನ್ನೂ ಕೂಡ ಪ್ರಬಲ ಆಗ್ತಕ್ಕಂಥದ್ದನ್ನ ಸೊ ಈ ಒಂದು ಲಾಂಚ್ ನಿಂದ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. 2030 ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಆತಿಥ್ಯ ವಹಿಸಿ
ವಹಿಸಲು ಭಾರತ ಯಾವ ನಗರವನ್ನು ಪ್ರಸ್ತಾಪಿಸಿದೆ? ಇಂಡಿಯಾ ಹ್ಯಾಸ್ ಪ್ರಪೋಸ್ಡ್ ವಿಚ್ ಸಿಟಿ ಆಸ್ ದಿ ಹೋಸ್ಟ್ ಫಾರ್ ದಿ 2030 ಕಾಮನ್ವೆಲ್ತ್ ಗೇಮ್ಸ್. ಅಂದರೆ 2030ರಲ್ಲಿ ನಡೀತಕ್ಕಂಥ ಕಾಮನ್ವೆಲ್ತ್ ಗೇಮ್ಸ್ ಅನ್ನು ನಡೆಸಲಿಕ್ಕೆ ಯಾವ ಒಂದು ನಗರವನ್ನ ಫೈನಲೈಸ್ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಹಮದಾಬಾದ್ ನಲ್ಲಿ ಈ ಒಂದು ಈವೆಂಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಹಾಗಾದ್ರೆ ಏನಕ್ಕೆ ಅಹಮದಾಬಾದ್ ಅನ್ನೇ ಆಯ್ಕೆ ಮಾಡಲಾಗಿದೆ? ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಕಾಮನ್ವೆಲ್ತ್ ಗೇಮ್ಸ್ ನ ಇತಿಹಾಸವನ್ನ ಕೂಡ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಈವೆಂಟ್ಸ್ ನಡೀತಾ ಇರ್ತಕ್ಕಂಥದ್ದು 2030ರಲ್ಲಿ. ಸೊ ಈ ಒಂದು ಈವೆಂಟ್ಗೆ ನಮ್ಮ ಭಾರತ ದೇಶದಲ್ಲಿ ಯೂನಿಯನ್ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರದ ಪ್ರಕಾರ ಅಹಮದಾಬಾದ್ ನಲ್ಲಿ ಈ ಈವೆಂಟ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಕಾರಣ ಏನಂದ್ರೆ ಅಲ್ಲಿರ್ತಕ್ಕಂಥ ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ಇದು ಲಾರ್ಜೆಸ್ಟ್ ಸ್ಟೇಡಿಯಂ ಇನ್ ದ ವರ್ಲ್ಡ್, ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಕ್ರೀಡಾಂಗಣವನ್ನ ಹೊಂದಿರತಕ್ಕಂಥ ಒಂದು ನಗರವಾಗಿರುತ್ತೆ. ಅದರ ಜೊತೆಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ಪೋರ್ಟ್ಸ್ ಎನ್ಕ್ಲೇವ್ ಕೂಡ ಇರುತ್ತೆ. ಸೊ ಇದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಬಟ್ ಬೈ ದ ಟೈಮ್ ಆ ಒಂದು ಈವೆಂಟ್ ಬರುವ ಸಮಯಕ್ಕೆ ಸೊ ಇದು ಕಂಪ್ಲೀಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಎನ್ಕ್ಲೇವ್ ನಲ್ಲಿ ಆಕ್ವಾಟಿಕ್ ಸೆಂಟರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ವಾಟರ್ ರಿಲೇಟೆಡ್ ಸ್ಪೋರ್ಟ್ಸ್ ಅನ್ನ ನಡೆಸ್ತಕ್ಕಂಥ ಒಂದು ಪ್ಲೇಸ್ ಅನ್ನ ಅಲ್ಲಿ ಡೆವಲಪ್ ಮಾಡಿರ್ತಾರೆ. ಫುಟ್ಬಾಲ್ ಸ್ಟೇಡಿಯಂ ಕೂಡ ಇರುತ್ತೆ. ಅದಾದ್ಮೇಲೆ 2 ಇಂಡೋರ್ ಅರೆನಾಸ್ ಕೂಡ ಇರುತ್ತೆ. ಅಂದ್ರೆ ಒಳಾಂಗಣ ಕ್ರೀಡಾಂಗಣಗಳನ್ನ ಕೂಡ ಇಂಡೋರ್ ಒಳಾಂಗಣ ಕ್ರೀಡಾಂಗಣಗಳನ್ನ ಕೂಡ ಈ ಒಂದು ಎನ್ಕ್ಲೇವ್ ನಲ್ಲಿ ಡೆವಲಪ್ ಮಾಡಲಾಗಿರುತ್ತೆ. ನಾವು ಇಂಡಿಯಾ ಲಾಸ್ಟ್ ಹೋಸ್ಟೆಡ್ ದಿ ಕಾಮನ್ವೆಲ್ತ್ ಗೇಮ್ಸ್ ಇನ್ 2010. ಸೊ ನವದೆಹಲಿಯಲ್ಲಿ 2010ರಲ್ಲಿ ಕೊನೆಯ ಬಾರಿಗೆ ಕಾಮನ್ವೆಲ್ತ್ ಗೇಮ್ಸ್ ಅನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ನಾವು ಡೆಲ್ಲಿ ಈಸ್ ಔಟ್ ಆಫ್ ದಿ ಕ್ವೆಶನ್ ಬಿಕಾಸ್ ಇದು ತುಂಬಾ ಪೊಲ್ಯೂಟೆಡ್ ಆಗಿರ್ತಕ್ಕಂಥ ನಗರವಾಗಿರೋದ್ರಿಂದ ಸೊ ನವದೆಹಲಿಯನ್ನ ಈಗ ಆಯ್ಕೆ ಮಾಡದೆ ಇರ್ಲಿಕ್ಕೆ ಅದೊಂದು ಕಾರಣವಾಗಿರುತ್ತೆ. ಸೊ ವಾಟ್ ಆರ್ ದೀಸ್ ಕಾಮನ್ವೆಲ್ತ್ ಗೇಮ್ಸ್? ಏನಿದು ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಇಂಟರ್ನ್ಯಾಷನಲ್ ಮಲ್ಟಿ ಸ್ಪೋರ್ಟ್ಸ್ ಈವೆಂಟ್ ಆಗಿರುತ್ತೆ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಅನೇಕ ಕ್ರೀಡೆಗಳನ್ನ ಹೊಂದಿರತಕ್ಕಂಥ ಒಂದು ಕ್ರೀಡಾಕೂಟ ಇದಾಗಿರುತ್ತೆ. ಸೊ ಇದು ಎವ್ರಿ 4 ಇಯರ್ಸ್ ನಡೆಯುತ್ತೆ. ಅಂದ್ರೆ 4 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಒಂದು ಕ್ರೀಡಾಕೂಟವಾಗಿರುತ್ತೆ. ಇದು ಕಾಮನ್ವೆಲ್ತ್ ನೇಷನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ರೀಡಾಕೂಟ. ಏನು ಕಾಮನ್ವೆಲ್ತ್ ಅಂದ್ರೆ ಏನು? ಕಾಮನ್ವೆಲ್ತ್ ಅಡಿಯಲ್ಲಿ ಯಾವ ರಾಷ್ಟ್ರಗಳು ಬರುತ್ತೆ ಅಥವಾ ಎಷ್ಟು ರಾಷ್ಟ್ರಗಳು ಬರುತ್ತೆ ಅಂದ್ರೆ 72 ಕಂಟ್ರೀಸ್ ಕಾಮನ್ವೆಲ್ತ್ ಮತ್ತೆ 72 ಕಂಟ್ರೀಸ್ ಮತ್ತೆ ಟೆರಿಟರೀಸ್ ಇದರ ವ್ಯಾಪ್ತಿಗೆ ಬರುತ್ತೆ. ಮೆನಿ ಆಫ್ ವಿಚ್ ವರ್ ಫಾರ್ಮರ್ಲಿ ಪಾರ್ಟ್ ಆಫ್ ಬ್ರಿಟಿಷ್ ಎಂಪೈರ್. ಅಂದ್ರೆ ಈ ಎಲ್ಲಾ ರಾಷ್ಟ್ರಗಳು ಮತ್ತೆ ಪ್ರಾಂತ್ಯಗಳು ಪ್ರೀವಿಯಸ್ಲಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಪ್ರದೇಶಗಳಾಗಿರ್ತವೆ. ಸೊ ಇವುಗಳನ್ನೇ ನಾವು ಹೇಳ್ತಕ್ಕಂಥದ್ದು ಕಾಮನ್ವೆಲ್ತ್ ನೇಷನ್ಸ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ರೀಡಾಕೂಟವಾಗಿರುತ್ತೆ. ಸೊ ಇದನ್ನ ಪ್ರಪ್ರಥಮ ಬಾರಿಗೆ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು 1930ರಲ್ಲಿ ಕೆನಡಾದ ಹ್ಯಾಮಿಲ್ಟನ್ ನಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಬಟ್ ಅವಾಗ ಇದನ್ನ ಏನಂತ ಕರೀತಾ ಇದ್ರು ಅಂದ್ರೆ ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತ ಕರೀತಾ ಇದ್ರು. ಕಾಮನ್ವೆಲ್ತ್ ಗೇಮ್ಸ್ ಅಂತ ಕರೀತಾ ಇರಲಿಲ್ಲ, ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತ ಕರೀತಾ ಇದ್ರು. ಸೊ ಫಸ್ಟ್ ಟೈಮ್ ಇದನ್ನ 1930ರಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ 1930ರಿಂದ 1950ರವರೆಗೆ ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತಾನೆ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಅದಾದ್ಮೇಲೆ 1954ರಿಂದ 1966ಗೆ ಬ್ರಿಟಿಷ್ ಎಂಪೈರ್ ಅಂಡ್ ಕಾಮನ್ವೆಲ್ತ್ ಗೇಮ್ಸ್ ಅಂತ ಅದಕ್ಕೆ ಮರುನಾಮಕರಣ ಮಾಡಲಾಗುತ್ತೆ. ಸೊ ಮತ್ತೆ ಅದನ್ನ 1970ಇಂದ 74ವರೆಗೂ ಬ್ರಿಟಿಷ್ ಕಾಮನ್ವೆಲ್ತ್ ಗೇಮ್ಸ್ ಅಂತಾನೆ ಮತ್ತೆ ಹಳೆಯ ಹೆಸರನ್ನ ಇಡ್ತಾರೆ. ಸೊ ಅದಾದ್ಮೇಲೆ 1978 ನಂತರ ಇದಕ್ಕೆ ಕಾಮನ್ವೆಲ್ತ್ ಗೇಮ್ಸ್ ಅಂತ ಒಂದು ಪರ್ಮನೆಂಟ್ ನೇಮ್ ಅನ್ನ ಇಟ್ಟು ಶಾಶ್ವತವಾಗಿ ಈಗ ಇದೇ ಹೆಸರಿನಿಂದಲೇ ಈ ಒಂದು ಕ್ರೀಡಾಕೂಟವನ್ನ ಕಂಡಕ್ಟ್ ಮಾಡಲಾಗುತ್ತೆ. ಯಾರು ಇದನ್ನ ಗವರ್ನ್ ಮಾಡ್ತಾರೆ ಅಂದ್ರೆ ಇದನ್ನ ಆರ್ಗನೈಸ್ ಮಾಡ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಅಂತ ಇರುತ್ತೆ. ಸೊ ಇದು ಲಂಡನ್ ಅಲ್ಲಿ ಬೇಸ್ಡ್ ಔಟ್ ಆಗಿರ್ತಕ್ಕಂಥ ಒಂದು ಸೆಂಟರ್ ಆಗಿರುತ್ತೆ. ಸೊ ಈ ಒಂದು ಕೇಂದ್ರದಿಂದ ಇದನ್ನು ಆರ್ಗನೈಸ್ ಮಾಡಲಾಗುತ್ತೆ. ನಾವು ವಾಟ್ ಆರ್ ದಿ ಸ್ಪೆಷಲ್ ಫೀಚರ್ಸ್ ಅಂದ್ರೆ ಇದರ ಒಂದು ವಿಶೇಷವಾದ ಲಕ್ಷಣಗಳು ಏನು ಅಂತ ನಾವು ನೋಡೋದಾದ್ರೆ ಇಲ್ಲಿ ಅಥ್ಲೆಟ್ಸ್ ವಿತ್ ಡಿಸಬಿಲಿಟೀಸ್ ಹ್ಯಾವ್ ಬಿನ್ ಫುಲ್ಲಿ ಪಾರ್ಟಿಸಿಪೆಂಟ್ಸ್ ಸಿನ್ಸ್ 2002 ಅಂದರೆ 2002ರಿಂದ ವಿಶೇಷ ಚೇತನ ಕ್ರೀಡಾಪಟುಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಒಂದು ಕ್ರೀಡಾ ಆಗಿರೋದು ಇದರ ಒಂದು ವಿಶೇಷತೆ ಆಗಿರುತ್ತೆ. ಅಂಡ್ ಫಸ್ಟ್ ಗ್ಲೋಬಲ್ ಮಲ್ಟಿ ಸ್ಪೋರ್ಟ್ಸ್ ಇವೆಂಟ್ ಟು ಆಫರ್ ಈಕ್ವಲ್ ಮೆಡಲ್ ಇವೆಂಟ್ಸ್ ಫಾರ್ ಮೆನ್ ಅಂಡ್ ವಿಮೆನ್ ಇನ್ 2018 ಅಂದರೆ 2018ರಲ್ಲಿ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಇಬ್ಬರಿಗೂ ಕೂಡ ಸಮಾನವಾದ ಕ್ರೀಡೆಗಳನ್ನು ನಡೆಸಿರ್ತಕ್ಕಂಥ ವಿಶ್ವದ ಮೊದಲ
ಜಾಗತಿಕ ಬಹು ಕ್ರೀಡಾ ಸ್ಪರ್ಧಾಕೂಟವಾಗಿ ಅಥವಾ ಸ್ಪರ್ಧೆಯಾಗಿ ಸೊ ಈ ಒಂದು ಇವೆಂಟ್ ಅನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ನಾವು ಫಸ್ಟ್ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದು 1934 ಮೊದಲ ಭಾಗವಹಿಸುವಿಕೆ 1934ರಲ್ಲಿ. ಸೊ ನಾವು ಫಸ್ಟ್ ಹೋಸ್ಟ್ ಮಾಡಿರ್ತಕ್ಕಂಥದ್ದು 2010ರಲ್ಲಿ. ನಾವು ಭಾಗವಹಿಸಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು 1934ರಲ್ಲಿ, ಬಟ್ ನಾವು ಆತಿಥ್ಯವನ್ನ ವಹಿಸಿರ್ತಕ್ಕಂಥದ್ದು 2010ರಲ್ಲಿ ನವದೆಹಲಿಯಲ್ಲಿ ಇದನ್ನ ಆರ್ಗನೈಸ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಟೋಲ್ ಪ್ಲಾಜಾ ಕಾರ್ಮಿಕರ ಮಕ್ಕಳನ್ನು ಬೆಂಬಲಿಸಲು ಯಾವ ಸಂಸ್ಥೆಯು ಆರೋಹಣ ಯೋಜನೆಯನ್ನು ಪ್ರಾರಂಭಿಸಿತು? ವಿಚ್ ಆರ್ಗನೈಸೇಷನ್ ಲಾಂಚ್ ಪ್ರಾಜೆಕ್ಟ್ ಆರೋಹಣ್ ಟು ಸಪೋರ್ಟ್ ಚಿಲ್ಡ್ರನ್ ಆಫ್ ಟೋಲ್ ಪ್ಲಾಜಾ ವರ್ಕರ್ಸ್? ಅಂದರೆ ಟೋಲ್ ಪ್ಲಾಜಾ ಅಲ್ಲಿ ದುಡಿತಕ್ಕಂಥ ಒಂದು ಕಾರ್ಮಿಕರ ಮಕ್ಕಳಿಗೆ ಬೆಂಬಲವನ್ನು ನೀಡಲಿಕ್ಕೆ ಆರೋಹಣ ಕಾರ್ಯಕ್ರಮ ಅಂತ ಲಾಂಚ್ ಮಾಡಲಾಗಿರುತ್ತೆ. ಯಾರು ಇದನ್ನ ನಡೆಸ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಆಬ್ವಿಯಸ್ಲಿ ಇದಕ್ಕೆ ಉತ್ತರ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಥವಾ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಕಾರ್ಯಕ್ರಮವನ್ನು ನಾವು ಪ್ರಾಜೆಕ್ಟ್ ಆರೋಹಣ್ ಅಂತ ಹೇಳ್ತೇವೆ. ಪ್ರಾಜೆಕ್ಟ್ ಆರೋಹಣ್ಣ ಈ ಟೋಲ್ ಪ್ಲಾಜಾದಲ್ಲಿ ವರ್ಕ್ ಮಾಡ್ತಕ್ಕಂಥ ಕುಟುಂಬಗಳ ಮಕ್ಕಳ ಹೇಳಿಕೆಗಾಗಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಏನ್ ಮಾಡ್ತಾರೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಅಂತ ನಾವಿಲ್ಲಿ ನೋಡೋದಾದ್ರೆ, ಈ ಕಾರ್ಯಕ್ರಮದ ಅಡಿಯಲ್ಲಿ ಚಿಲ್ಡ್ರನ್ ಆಫ್ ಟೋಲ್ ಪ್ಲಾಜಾ ಎಂಪ್ಲಾಯೀಸ್ ಅಕ್ರಾಸ್ ಇಂಡಿಯಾ ಅಂದ್ರೆ ಥ್ರೂಔಟ್ ಇಂಡಿಯಾ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇಲ್ಲಿ ಅವರು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರು, SC, ST, OBC ಕಮ್ಯುನಿಟೀಸ್ಗಳು, ಮೈನಾರಿಟಿ ಕಮ್ಯುನಿಟೀಸ್ ಮತ್ತೆ ಫಸ್ಟ್ ಜನರೇಷನ್ ಲರ್ನರ್ಸ್ ಅಂದ್ರೆ ಮೊದಲ ಪೀಳಿಗೆಯ ಕಲಿಕೆಯನ್ನ ಮಾಡ್ತಾ ಇರ್ತಕ್ಕಂಥವ್ರನ್ನ ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಆಯ್ಕೆ ಮಾಡಲಾಗುತ್ತೆ. ಸೊ ದೇ ಗೋಯಿಂಗ್ ಟು ಸೆಲೆಕ್ಟ್ 500 ಸ್ಟೂಡೆಂಟ್ಸ್ ಅಂದ್ರೆ 500 ವಿದ್ಯಾರ್ಥಿಗಳನ್ನ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಕ್ಲಾಸ್ 11ನಿಂದ ಫೈನಲ್ ಇಯರ್ ಆಫ್ ಗ್ರಾಜ್ಯುಯೇಷನ್ 11ನೇ ತರಗತಿಯಿಂದ ಪದವಿಯ ಅಂತಿಮ ವರ್ಷದಲ್ಲಿ ಇರ್ತಕ್ಕಂಥ 500 ವಿದ್ಯಾರ್ಥಿಗಳನ್ನ ಅವರು ಆಯ್ಕೆ ಮಾಡಲಾಗುತ್ತೆ. ಸೊ ಅವ್ರಿಗೆ 12,000 ಆನ್ಯುಯಲಿ ಡ್ಯೂರಿಂಗ್ ಫಿನಾನ್ಷಿಯಲ್ ಇಯರ್ 25-26 2025-26 ಅಂದ್ರೆ ಇದೇ ಪ್ರಸ್ತುತ ಹಣಕಾಸಿನ ವರ್ಷದಲ್ಲಿ ಅವರು ವರ್ಷಕ್ಕೆ 12,000ದಷ್ಟು ಹಣವನ್ನ ಅಥವಾ ಹಣಕಾಸು ಸಹಾಯವನ್ನ ಒಟ್ಟು 500 ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನೀಡಲಾಗುತ್ತೆ. So 50 meritorious students pursuing post graduation or higher studies ಅವರಿಗೆ 50,000 ಈಚ್ ಅಂದ್ರೆ ಸ್ನಾತಕೋತ್ತರ ಅಥವಾ ಉನ್ನತ ವ್ಯಾಸಂಗವನ್ನ ಮಾಡ್ತಾ ಇರ್ತಕ್ಕಂಥ 50 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿಗಳು ಅಂದ್ರೆ ಪ್ರತಿಯೊಬ್ಬರಿಗೂ 50,000 ರೂಪಾಯಿಗಳು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನೀಡಲಾಗುತ್ತೆ. ಸೊ ಅದರ ಜೊತೆಗೆ ಮೆಂಟರ್ಶಿಪ್ ಮತ್ತೆ ಸ್ಕಿಲ್ ಬಿಲ್ಡಿಂಗ್ ಅನ್ನ ಕೂಡ ಮಾಡಲಾಗುತ್ತೆ. ಅಂದ್ರೆ ಮಾರ್ಗದರ್ಶನ ಮತ್ತೆ ಕೌಶಲ್ಯ ನಿರ್ಮಾಣ ಕಾರ್ಯಕ್ರಮಗಳನ್ನ ಕೂಡ ಮಾಡಲಾಗುತ್ತೆ. ಇಲ್ಲಿ ಕರಿಯರ್ ಗೈಡೆನ್ಸ್ ಅಂದ್ರೆ ಅವರು ಮುಂದೆ ಯಾವ ಒಂದು ಗ್ರಾಜ್ಯುಯೇಷನ್ಸ್ ಅನ್ನ ಅಥವಾ ಯಾವ ಒಂದು ಡಿಗ್ರೀಸ್ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಮಾರ್ಗದರ್ಶನ, ಸ್ಕಿಲ್ ವರ್ಕ್ಶಾಪ್ಸ್ ಅಂದ್ರೆ ಕೌಶಲ್ಯವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಈ ರೀತಿಯ ಮೆಂಟೋರ್ಶಿಪ್ ಕಾರ್ಯಕ್ರಮಗಳನ್ನ ಕೂಡ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಡೆಸಲಾಗುತ್ತೆ. ನಾವು ಹೂ ಈಸ್ ಇಂಪ್ಲಿಮೆಂಟಿಂಗ್ ದಿಸ್? ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಪಾರ್ಟ್ನರ್ಸ್ ಯಾರು ಅಂತ ನಾವು ನೋಡೋದಾದ್ರೆ ವೆರ್ಟಿಸ್ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಇದು ಫಂಡ್ ಅನ್ನ ನೀಡ್ತಾ ಇದೆ. ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಿಧಿ ಅಥವಾ ಹಣವನ್ನ ಒದಗಿಸ್ತಾ ಇರ್ತಕ್ಕಂಥವ್ರು ವರ್ಟಿಸ್ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ನ ಮುಖಾಂತರ ಒದಗಿಸಲಾಗ್ತಾ ಇದೆ. ಅದಾದ್ಮೇಲೆ SMEC ಟ್ರಸ್ಟ್ ಭಾರತ್ ಕೇರ್ಸ್ ಅಂತಕ್ಕಂಥವ್ರು ಕೂಡ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಫಂಡ್ ಅನ್ನ ನೀಡಲಾಗ್ತಾ ಇದೆ. ಸೊ ಈಗ ಭಾರತ ದೇಶದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದು ನಮ್ಮ ಭಾರತ ದೇಶದ ಮೂಲ ಸೌಕರ್ಯ, ರಸ್ತೆ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಯೂನಿಟ್ ಇದಾಗಿರುತ್ತೆ. ಇದು ಬೋತ್ ಬಿಲ್ಡಿಂಗ್ ಅಂಡ್ ಮೇಂಟೈನಿಂಗ್ ಕಂಟ್ರೀಸ್ ವಾಸ್ಟ್ ಹೈವೇ ನೆಟ್ವರ್ಕ್ ಅಂದ್ರೆ ನಮ್ಮ ಭಾರತ ದೇಶದ ತುಂಬಾ ವಿಸ್ತೃತವಾಗಿರ್ತಕ್ಕಂಥ ಹೆದ್ದಾರಿ ಜಾಲಗಳನ್ನ ಕಟ್ಟುವುದು ಮತ್ತು ನಿಯಂತ್ರಣ ಮಾಡುವುದು ಎರಡೂ ಕೂಡ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ಮಾಡಲಾಗುತ್ತೆ. ಸೊ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು ಸಿನ್ಸ್ ಫೆಬ್ರವರಿ 1995 ಥ್ರೂ NHAI ಆಕ್ಟ್ 1988 1988ರ NHAI ಕಾಯ್ದೆಯ
ಯೋಜನೆಯ ಅಡಿಯಲ್ಲಿ ಫೆಬ್ರವರಿ 1995ರಿಂದ ಔಪಚಾರಿಕವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಒಂದು ಅಥಾರಿಟಿ ಆಗಿರುತ್ತೆ. ಸೊ ಇದು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್, ಭಾರತ ದೇಶದ ರಸ್ತೆ ಸಾರಿಗೆ ಮತ್ತೆ ಹೆದ್ದಾರಿ ಸಚಿವಾಲಯದ ಅಡಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನವದೆಹಲಿಯ ದ್ವಾರಕದಲ್ಲಿ ನೋಡಬಹುದಾಗಿರುತ್ತೆ. ಸೊ ಪ್ರಸ್ತುತ ಇದರ ಚೇರ್ಮನ್ ಯಾರಾಗಿರ್ತಾರೆ ಅಂದ್ರೆ ಸಂತೋಷ್ ಕುಮಾರ್ ಯಾದವ್ ರವರು ಇದರ ಚೇರ್ಮನ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಮುಖ್ಯವಾಗಿ ಈ ಕೆಳಗಿನ ಯಾರನ್ನ ಗುರಿಯಾಗಿಸಿಕೊಂಡಿದೆ? ದ PM ಸ್ವನಿಧಿ ಸ್ಕೀಮ್ ಈಸ್ ಮೇನ್ಲಿ ಏಮ್ಡ್ ಅಟ್, ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಟ್ರೀಟ್ ವೆಂಡರ್ಸ್, ಅಂದ್ರೆ ಬೀದಿ ಬಳಿಯ ವ್ಯಾಪಾರಿಗಳಿಗೆ ಕೋವಿಡ್ ನಂತರ, ಕೊರೋನಾ ನಂತರ ಮತ್ತೆ ತಮ್ಮ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ತಮ್ಮ ವ್ಯಾಪಾರಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಬೆಂಬಲವನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ PM ಸ್ವನಿಧಿ ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿರುತ್ತೆ. ಇದು ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಕಾರಣ ಏನು ಅಂದರೆ ಇದರಲ್ಲಿ ಕೆಲವೊಂದು ರಿಫಾರ್ಮ್ಸ್ ಅಥವಾ ಪರಿಷ್ಕರಣೆಗಳನ್ನು ಮಾಡಿರುವ ಕಾರಣದಿಂದ ಇದು ಮತ್ತೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಏನು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಯೂನಿಯನ್ ಕ್ಯಾಬಿನೆಟ್ ಇವಾಗ ಈ PM ಸ್ವನಿಧಿ ಕಾರ್ಯಕ್ರಮವನ್ನು ರೀಸ್ಟ್ರಕ್ಚರ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದು ನಮ್ಮ ಭಾರತ ದೇಶದ ಅರ್ಬನ್ ಏರಿಯಾಸ್, ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಸ್ಟ್ರೀಟ್ ವೆಂಡರ್ಸ್ ಅನ್ನ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದನ್ನ ಮೊದಲು ಲಾಂಚ್ ಮಾಡಿರ್ತಕ್ಕಂಥದ್ದು ಜೂನ್ 1, 2020 ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದನ್ನ ಪ್ರೈಮ್ ಮಿನಿಸ್ಟರ್ ಸ್ಟ್ರೀಟ್ ವೆಂಡರ್ಸ್ ಆತ್ಮ ನಿರ್ಭರ್ ನಿಧಿ ಅಂತ ಕರಿತೇವೆ. ಇನ್ ಶಾರ್ಟ್ ಇದನ್ನ PM ಸ್ವನಿಧಿ ಅಂತ ಇದನ್ನ ಕರೆಯಲಾಗುತ್ತೆ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕೊಲ್ಯಾಟ್ರಲ್ ಫ್ರೀ ಮೈಕ್ರೋ ಲೋನ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಯಾವುದೇ ರೀತಿಯ ಗ್ಯಾರಂಟಿಯನ್ನ ಕೊಡುವ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ಗ್ಯಾರಂಟಿ ಅಥವಾ ಕೊಲ್ಯಾಟ್ರಲ್ ಮೇಲಾಧಾರವನ್ನ ನೀಡದೆ ಸಾಲವನ್ನ, ಸಣ್ಣ ಸಾಲ, ಮೈಕ್ರೋ ಲೋನ್ಸ್ ಅಂತ ಹೇಳ್ತೇವೆ, ಸಣ್ಣ ಸಾಲವನ್ನ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಏನಕ್ಕೆ ಅಂದ್ರೆ ಟು ರೀಸ್ಟಾರ್ಟ್ ಅಂಡ್ ಎಕ್ಸ್ಪ್ಯಾಂಡ್ ದೇರ್ ಬಿಸ್ನೆಸ್ ಪೋಸ್ಟ್ ಕೋವಿಡ್, ಕರೋನಾದ ನಂತರ ತಮ್ಮ ಒಂದು ವ್ಯಾಪಾರಗಳನ್ನು ವಿಸ್ತಾರ ಮಾಡಲಿಕ್ಕೆ ಮತ್ತೆ ಶುರು ಮಾಡಲಿಕ್ಕೆ ಕೊಡ್ತಕ್ಕಂಥ ಒಂದು ಲೋನ್ ಆಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇದರ ವ್ಯಾಲಿಡಿಟಿ ಅಂಟಿಲ್ ಡಿಸೆಂಬರ್ 2024 ಇದನ್ನು ಲಾಂಚ್ ಮಾಡಿದರು. ಅಂದರೆ ಪ್ರಪ್ರಥಮ ಬಾರಿಗೆ ಇದನ್ನು ಲಾಂಚ್ ಮಾಡಿದಾಗ ಡಿಸೆಂಬರ್ 2024 ಕಂಟಿನ್ಯೂ ಮಾಡ್ತಕ್ಕಂಥದ್ದು ಇದರ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಈಗ ಇದನ್ನು ಮಾರ್ಚ್ 31, 2030 ಇದನ್ನ ಎಕ್ಸ್ಟೆಂಡ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಯಾವ ರೀತಿಯ ಲೋನ್ಸ್ಗಳನ್ನು ಇಲ್ಲಿ ಕೊಡ್ತಾರೆ? ಐ ಟೋಲ್ಡ್ ಯು ದೀಸ್ ಆರ್ ಮೈಕ್ರೋ ಲೋನ್ಸ್. ಅದರಿಂದ 10,000 ಅಥವಾ 20,000 ಅಥವಾ 50,000 ಲೋನ್ಸ್ ಅನ್ನ ಕೊಡಲಾಗುತ್ತೆ. ಬಟ್ ಇವಾಗ ಇದನ್ನ ರಿವಿಷನ್ ಮಾಡಿರ್ತಕ್ಕಂಥದ್ದು 15,000, 25,000 ಮತ್ತೆ 50,000 ಈ ಒಂದು PM ಸ್ವನಿಧಿ ಅಡಿಯಲ್ಲಿ ಈಗ ಲೋನ್ಸ್ ಅನ್ನ ನೀಡಲಾಗುತ್ತೆ. ಸೊ ಇದುವರೆಗೂ ಇದರಿಂದ ಬೆನಿಫಿಷಿಯರೀಸ್, ಫಲಾನುಭವಿಗಳು ಎಷ್ಟಿರ್ತಾರೆ ಅಂದ್ರೆ 6.8 ಮಿಲಿಯನ್ ರಷ್ಟು ಜನರು ಇದರಿಂದ ಫಲಾನುಭವಿಗಳಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈಗ ಹೊಸದಾಗಿ 11.5 ಮಿಲಿಯನ್ ಇನ್ಕ್ಲೂಡಿಂಗ್ 5 ಮಿಲಿಯನ್ ನ್ಯೂ ವೆಂಡರ್ಸ್, ಅಂದ್ರೆ 5 ಹೊಸ ವೆಂಡರ್ಸ್ ಅನ್ನ ಗುರಿಯಾಗಿಸಿಕೊಂಡು 11.5 ಮಿಲಿಯನ್ ಜನರನ್ನ ಈಗ ಹೊಸದಾಗಿ ಒಂದು ಟಾರ್ಗೆಟ್ ಅನ್ನ ಈಗ ಇಟ್ಕೊಂಡಿರ್ತಕ್ಕಂಥ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿ ಡಿಜಿಟಲ್ ಇನ್ಸೆಂಟಿವ್ಸ್ ಅನ್ನು ಕೂಡ ನೀಡಲಾಗುತ್ತೆ. ಅಂದ್ರೆ ಅವರು ಡಿಜಿಟಲ್ ಸಿಸ್ಟಮ್ ಅನ್ನ ತಮ್ಮ ಪಾವತಿಗಾಗಿ UPI ಗಳನ್ನ ಬಳಕೆ ಮಾಡಿದ್ದಲ್ಲಿ ಅವರಿಗೆ ಇನ್ಸೆಂಟಿವ್ಸ್ ಅಥವಾ ಪ್ರೋತ್ಸಾಹ ಧನವನ್ನ ಕೂಡ ನೀಡಲಾಗುತ್ತೆ. ಕ್ಯಾಶ್ ಬ್ಯಾಕ್ ಅಪ್ ಟು 1,200 ರೂಪೀಸ್, ಅಂದ್ರೆ 1,200 ರೂಪಾಯಿಗಳವರೆಗೆ ಅವರಿಗೆ ಕ್ಯಾಶ್ ಬ್ಯಾಕ್ ಅನ್ನ ನೀಡಲಾಗುತ್ತೆ. ನಾವು ಅಪ್ ಟು 1,600 ಫಾರ್ ರಿಟೇಲ್ ಅಂಡ್ ಹೋಲ್ಸೇಲ್ ಟ್ರಾನ್ಸಾಕ್ಷನ್ಸ್, ಅಂದ್ರೆ ಈಗ ಇದನ್ನ ರಿವೈಸ್ ಮಾಡಿರ್ತಕ್ಕಂಥದ್ದು 1,600 ಮೊದಲು 1,200 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ರು. ಈಗ 1,600 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಕ್ಕಂಥ ಬದಲಾವಣೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಂಡ್ ಕ್ರೆಡಿಟ್ ಆಕ್ಸೆಸ್ ಅಂತಕ್ಕಂಥದ್ದು ಮುಂಚೆ ಬೇಸಿಕ್ ಲೋನ್ಸ್ ಅನ್ನ ಕೊಡ್ತಾ ಇದ್ರು, ಅಂದ್ರೆ ಮೂಲ ಸಾಲಗಳನ್ನ ಮಾತ್ರ ಕೊಡ್ತಾ ಇದ್ರು. ಬಟ್ ಇವಾಗ UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್ಸ್ ಫಾರ್ ಟೈಮ್ಲಿ ಸೆಕೆಂಡ್ ಲೋನ್ ರೀಪೇಯರ್ಸ್, ಅಂದ್ರೆ ಎರಡನೇ ಬಾರಿ ಲೋನ್ ಅನ್ನ ಸಮಯಕ್ಕೆ ಸರಿಯಾಗಿ ಯಾರು ಪೇ ಮಾಡ್ತಾರೆ ಅವರಿಗೆ ಒಂದು UPI ಲಿಂಕ್ ಆಗಿರ್ತಕ್ಕಂಥ ರೂಪೇ ಕ್ರೆಡಿಟ್ ಕಾರ್ಡ್ ಅನ್ನ ಕೂಡ ಈಗ ನೀಡ್ತಕ್ಕಂಥ ಬದಲಾವಣೆಯನ್ನ PM ಸ್ವನಿಧಿ ಕಾರ್ಯಕ್ರಮದಲ್ಲಿ ಮಾಡಲಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಇದರ ಕವರೇಜ್ ನೋಡೋಣ. ಇದರ ವ್ಯಾಪ್ತಿ ಮುಂಚೆ ಎಲ್ಲಿವರೆಗೂ ಕೊಡ್ತಾ ಇದ್ರು, ಈಗ ಎಲ್ಲಿವರೆಗೂ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಮುಂಚೆ ಸ್ಟ್ಯಾಟ್ಯುಟರಿ
ಟೌನ್ಸ್ ಅಂದರೆ ಶಾಸನಬದ್ಧ ಪಟ್ಟಣಗಳಿಗೆ ಮಾತ್ರ ನೀಡಲಾಗ್ತಾ ಇತ್ತು. ಯಾವುದು ಶಾಸನಬದ್ಧ ಪಟ್ಟಣಗಳಿರುತ್ತೆ ಅವುಗಳಿಗೆ ಮಾತ್ರ ನೀಡಲಾಗ್ತಾ ಇತ್ತು. ಬಟ್ ಇವಾಗ ಸೆನ್ಸಸ್ ಟೌನ್ಸ್ ಅಂದರೆ ಈ ಜನಗಣತಿಯ ನಗರಗಳು ಪೆರಿ ಅರ್ಬನ್ ಏರಿಯಾಸ್ ಅಂದರೆ ನಗರದಿಂದ ಸ್ವಲ್ಪ ಹೊರಗಡೆ ಇರ್ತಕ್ಕಂಥ ಪೆರಿ ಅರ್ಬನ್ ನಗರಗಳಿಗೂ ಕೂಡ ಸೊ ಇದನ್ನ ವಿಸ್ತರಣೆ ಮಾಡ್ತಕ್ಕಂಥ ಬದಲಾವಣೆಯನ್ನ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ತರಬೇತಿಯನ್ನ ನಾವು ನೋಡೋದಾದ್ರೆ ಸೊ ಬೇಸಿಕ್ ಫಿನಾನ್ಷಿಯಲ್ ಲಿಟ್ರಸಿ ಅಂದ್ರೆ ಮೂಲಭೂತ ಆರ್ಥಿಕ ತರಬೇತಿಯನ್ನ ಮುಂಚೆ ನೀಡಲಾಗ್ತಾ ಇತ್ತು. ಬಟ್ ಇವಾಗ ಆಂಟ್ರಪ್ರಿನಿಯರ್ಶಿಪ್ ಉದ್ಯಮಶೀಲತೆಯನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು, ಡಿಜಿಟಲ್ ಸ್ಕಿಲ್ಸ್ ಡಿಜಿಟಲ್ಗೆ ಸಂಬಂಧಪಟ್ಟಂತೆ ಕೌಶಲ್ಯಗಳನ್ನು ನೀಡ್ತಕ್ಕಂಥದ್ದು, ಮಾರ್ಕೆಟಿಂಗ್, ಹೈಜೀನ್ ಅಂಡ್ ಫುಡ್ ಸೇಫ್ಟಿ ಅಂದರೆ FSSAI ವತಿಯಿಂದ ಆ ಒಂದು ಆಹಾರಕ್ಕೆ ಸಂಬಂಧಪಟ್ಟಂತೆ ಸುರಕ್ಷತೆ ಮತ್ತೆ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ತರಬೇತಿಯನ್ನ ಕೂಡ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇನ್ನು ಮುಂದೆ ನೀಡಲಾಗುತ್ತೆ. ಹಾಗಿದ್ರೆ ಇದನ್ನ ಮ್ಯಾನೇಜ್ ಮಾಡ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಇವರು ಅಂದ್ರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ವತಿಯಿಂದ ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಅದ್ರ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಸರ್ವಿಸಸ್ ಇವರು ಕ್ರೆಡಿಟ್ ಫೆಸಿಲಿಟಿಯನ್ನ ಕೊಡ್ತಾರೆ. ಹಣಕಾಸು ಸೇವೆಗಳ ಇಲಾಖೆ ಬ್ಯಾಂಕುಗಳ ಮುಖಾಂತರ ಸಾಲವನ್ನ ನೀಡ್ತಕ್ಕಂಥ ಜವಾಬ್ದಾರಿಯನ್ನ ಹಣಕಾಸು ಸೇವೆಗಳ ಇಲಾಖೆಗೆ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. INS ಉದಯಗಿರಿ ಮತ್ತು INS ಹಿಮಗಿರಿ ಯಾವ ವರ್ಗದ ಯುದ್ಧ ನೌಕೆಗಳಿಗೆ ಸೇರಿವೆ? INS ಉದಯಗಿರಿ ಅಂಡ್ INS ಹಿಮಗಿರಿ ಆರ್ ಪಾರ್ಟ್ ಆಫ್ ವಿಚ್ ಕ್ಲಾಸ್ ಆಫ್ ವಾರ್ಶಿಪ್ಸ್? ಇದನ್ನು ನಾವು ಸ್ಟೆಲ್ತ್ ಫ್ರಿಗೇಟ್ಸ್ ಅಂತ ಕರಿತೇವೆ. ಸ್ಟೆಲ್ತ್ ಅಂದರೆ ರಹಸ್ಯ ಅಂತ ಹೇಳ್ತೇವೆ. ಏನಕ್ಕೆ ಇದನ್ನ ರಹಸ್ಯ ಅಂತ ಹೇಳ್ತೀವಿ ಅಂದರೆ ಇದರ ಚಲನವಲನಗಳನ್ನು ನಮ್ಮ ಶತ್ರು ರಾಷ್ಟ್ರಗಳ ರಡಾರ್ಸ್ ಏನಿರುತ್ತೆ ಅದು ಡಿಟೆಕ್ಟ್ ಮಾಡೋಕ್ಕಾಗೋದಿಲ್ಲ. ಈ ರೀತಿಯ ಒಂದು ಟೆಕ್ನಾಲಜಿಯನ್ನು ನಾವು ಸ್ಟೆಲ್ತ್ ಅಂತ ಹೇಳ್ತೇವೆ. ಸೊ ಈಗ ನಮ್ಮ ಭಾರತ ದೇಶ ನೇವಿಗೆ ಇಂಡಕ್ಟ್ ಮಾಡಿರ್ತಕ್ಕಂಥ INS ಉದಯಗಿರಿ ಮತ್ತೆ INS ಹಿಮಗಿರಿ ಇವೆರಡು ಕೂಡ ಈ ರೀತಿಯ ರಹಸ್ಯ ತಂತ್ರಜ್ಞಾನವನ್ನ ಹೊಂದಿರತಕ್ಕಂಥ ಇಂಡಿಯನ್ ನೇವಲ್ ಶಿಪ್ಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇವೆರಡು ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಈ ಎರಡು ಸ್ಟೆಲ್ತ್ ಫ್ರಿಗೇಟ್ಗಳನ್ನ ನಮ್ಮ ನೌಕಾಪಡೆಗೆ ಸೇರಿಸಲಾಗಿರುತ್ತೆ. ಸೊ ಈ ಎರಡು ನೌಕಾಪಡೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಒಂದನ್ನ ನಾವು INS ಉದಯಗಿರಿ ಅಂತ ಹೇಳ್ತೇವೆ, ಇದನ್ನ F-35 ಅಂತ ಕೂಡ ಹೇಳಲಾಗುತ್ತೆ. INS ಹಿಮಗಿರಿಯನ್ನ ನಾವು F-34 ಅಂತ ಕೂಡ ಹೇಳಲಾಗುತ್ತೆ. ಸೊ ಇವೆರಡೂ ಕೂಡ ಪ್ರಾಜೆಕ್ಟ್ 17A ನ ಭಾಗವಾಗಿರುತ್ತೆ. ಏನಿದು ಪ್ರಾಜೆಕ್ಟ್ 17A ಅನ್ನೋದನ್ನ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಈ ಎರಡು ಇಂಡಿಯನ್ ನೇವಲ್ ಶಿಪ್ಸ್ ಏನಿರುತ್ತೆ ಇವೆರಡನ್ನ ಪ್ರಾಜೆಕ್ಟ್ 17A ನ ಅಡಿಯಲ್ಲಿ ಡೆವಲಪ್ ಮಾಡಲಾಗಿರುತ್ತೆ. ಫಾಲೋ ಆನ್ ದಿ ಶಿವಾಲಿಕ್ ಕ್ಲಾಸ್ ಅಂದ್ರೆ ಶಿವಾಲಿಕ್ ಕ್ಲಾಸ್ ನ ನಂತರ ಡೆವಲಪ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಸ್ಥಳೀಯವಾಗಿ ಉತ್ಪಾದನೆ ಮಾಡಿರ್ತಕ್ಕಂಥ ಒಂದು ವಾರ್ಶಿಪ್ ಡಿಸೈನ್ ಮತ್ತೆ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳೇನು, ಉದಯಗಿರಿ ಮತ್ತೆ ಹಿಮಗಿರಿ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸಸ್ ಏನು ಅಂತ ನಾವು ನೋಡೋದಾದ್ರೆ, ಒಂದು ಎರಡು ಕೂಡ ಬೇರೆ ಬೇರೆ ಶಿಪ್ ಯಾರ್ಡ್ಗಳಲ್ಲಿ ಬಿಲ್ಡ್ ಆಗಿರುತ್ತೆ. ಹಡಗು ಕಟ್ಟೆಗಳು ಅಂತ ಹೇಳ್ತೇವೆ, ಹಡಗನ್ನ ನಿರ್ಮಾಣ ಮಾಡ್ತಕ್ಕಂಥ ಪ್ರದೇಶಗಳು. ಉದಯಗಿರಿಯನ್ನ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಲ್ಲಿ ಡೆವಲಪ್ ಮಾಡಿದ್ರೆ ಹಿಮಗಿರಿಯನ್ನ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ನ ಈ ಒಂದು ವ್ಯವಸ್ಥೆಯಲ್ಲಿ ಇದನ್ನ ಬಿಲ್ಡ್ ಮಾಡಲಾಗಿರುತ್ತೆ. ಸೊ ಇದರ ಕ್ಲಾಸ್ ಯಾವ ವರ್ಗಕ್ಕೆ ಸೇರಿದೆ ಅಂದ್ರೆ ಎರಡೂ ಕೂಡ ನೀಲಗಿರಿ ಕ್ಲಾಸ್ ಅಂತನಾದ್ರೂ ಹೇಳ್ಬೋದು, ಪ್ರಾಜೆಕ್ಟ್ 17A ಅಂತನಾದ್ರೂ ಹೇಳ್ಬೋದು, ಎರಡೂ ಕೂಡ ಒಂದೇ ವರ್ಗಕ್ಕೆ ಸೇರಿರ್ತಕ್ಕಂಥ ನೇವಲ್ ಶಿಪ್ಸ್ ಆಗಿರುತ್ತೆ. ಸೊ ಇದರ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಎಷ್ಟು ಸಾಮರ್ಥ್ಯವನ್ನ ಅವು ಕ್ಯಾರಿ ಮಾಡ್ತಕ್ಕಂಥ ಸಾಮರ್ಥ್ಯ ಹೊಂದಿರುತ್ತೆ ಅಂದ್ರೆ 6700 ಟನ್ಸ್. ಇದು ಕೂಡ ಎರಡೂ ಕಡೆ ಸೇಮ್ ಇರುತ್ತೆ. ಸೊ ಅದಾದ್ಮೇಲೆ ಇದರ ಪ್ರೊಪಲ್ಷನ್, ಇದರಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥ ಪ್ರೊಪಲ್ಷನ್ ಸಿಸ್ಟಮ್ ಯಾವುದು ಅಂದ್ರೆ ಕಂಬೈನ್ಡ್ ಡೀಸೆಲ್ ಆರ್ ಗ್ಯಾಸ್. ಸೇಮ್ ಎರಡಲ್ಲೂ ಕೂಡ ಡೀಸೆಲ್ ಅಥವಾ ಗ್ಯಾಸ್ ಪ್ರೊಪಲ್ಷನ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಇದರ ಸ್ಪೀಡ್ ಮತ್ತೆ ಎಂಡ್ಯೂರೆನ್ಸ್ ಅನ್ನ ನಾವು ನೋಡೋದಾದ್ರೆ 28+ ನಾಟ್ಸ್ 5500 ನಾಟಿಕಲ್ ಮೈಲ್ಸ್ ವರೆಗೂ ಇದರ ಸ್ಪೀಡ್ ಮತ್ತೆ ಎಂಡ್ಯೂರೆನ್ಸ್ ಇರುತ್ತೆ. ಎರಡು ಕೂಡ ಕಾಮನ್ ಆಗಿರುತ್ತೆ. ಅಂಡ್ ವೆಪನ್ ಸಿಸ್ಟಮ್, ಇದರಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಯಾವುದು ಅಂತ ನೋಡೋದಾದ್ರೆ ಬ್ರಹ್ಮೋಸ್ ಬಾರಕ್ 8 76 ಮಿಲಿಮೀಟರ್ ಗನ್ ಮತ್ತೆ CIWS ವೆಪನ್ಗಳನ್ನ ಈ ಎರಡು ನೇವಲ್ ಶಿಪ್ಸ್ ಗಳಲ್ಲಿ ಬಳಕೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಇಂಡಿಜಿನಸ್ ಕಂಟೆಂಟ್ ಅಂದರೆ ಇದನ್ನ ನಾವು ಡೆವಲಪ್ ಮಾಡುವಾಗ ಸ್ಥಳೀಯವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಎಷ್ಟು ಬಳಕೆ ಮಾಡಿರ್ತೀವಿ ಅಂದರೆ ಎರಡರಲ್ಲೂ ಕೂಡ 75% ಎಕ್ಸ್ಟೆಂಟ್ಗೆ ನಾವು ಇಂಡಿಜಿನಸ್ ಸಬ್ಸ್ಟೆನ್ಸ್ಗಳನ್ನು ಬಳಕೆ ಮಾಡಿರ್ತೇವೆ. ಸೊ ಇದರ ಲಿಗೆಸಿ
ಈ ಒಂದು ನೇವಲ್ ಶಿಪ್ಗಳ ಪರಂಪರೆಯನ್ನು ನಾವು ನೋಡೋದಾದ್ರೆ ಈ INS ಉದಯಗಿರಿ ಏನಿದೆ ರಿವೈವ್ಸ್ ನೇಮ್ ಆಫ್ 1976 ಲಿಯಾಂಡರ್ ಕ್ಲಾಸ್ ಶಿಪ್, ಅಂದರೆ 1976ರಲ್ಲಿ ಲಿಯಾಂಡರ್ ವರ್ಗದ ಹಡಗೇನಿರುತ್ತೆ ಅದರ ಪುನರುಜ್ಜೀವನ ಅಥವಾ ಪುನರ್ಜನ್ಮ ಅಂತ ನಾವು ಉದಯಗಿರಿಯನ್ನ ಹೇಳ್ಬೋದಾಗಿರುತ್ತೆ. ಆ್ಯಂಡ್ 1974 ಲಿಯಾಂಡರ್ ಕ್ಲಾಸ್ ಶಿಪ್, ಇದು 1976, ಇದು 1974ರ ಲಿಯಾಂಡರ್ ಕ್ಲಾಸ್ ವರ್ಗದ ಒಂದು ಹಡಗೇನಿರುತ್ತೆ ಅದರ ಪುನರ್ಜನ್ಮ ಅಂತ INS ಹಿಮಗಿರಿಯನ್ನ ಹೇಳ್ಬೋದಾಗಿರುತ್ತೆ. ಸೊ ಇದು ಕಮಿಷನ್ಡ್ ವಿತ್, ಅಂದ್ರೆ ಯಾವ ಒಂದು ನೇವಲ್ ಶಿಪ್ಸ್ ನ ಜೊತೆಗೆ ಇದನ್ನ ಕಮಿಷನ್ ಮಾಡಲಾಗಿದೆ ಅಥವಾ ನಿಯೋಜನೆ ಮಾಡಲಾಗಿದೆ ಅಂದ್ರೆ INS ಉದಯಗಿರಿಯನ್ನ INS ಹಿಮಗಿರಿ ಜೊತೆಗೆ INS ಹಿಮಗಿರಿಯನ್ನ INS ಉದಯಗಿರಿ ಅಂದ್ರೆ ಎರಡೂ ಕೂಡ ಒಟ್ಟಿಗೆ ಕಮಿಷನ್ ಆಗಿರ್ತಕ್ಕಂಥ ನೇವಲ್ ಶಿಪ್ಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ವಾಟ್ ಈಸ್ ಪ್ರಾಜೆಕ್ಟ್ 17A, ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದು ಇಂಡಿಯಾಸ್ ನೇವಲ್ ಮಾಡರ್ನೈಸೇಷನ್ ಆಗಿರುತ್ತೆ. ಅಂದ್ರೆ ನಮ್ಮ ಭಾರತ ದೇಶದ ನೌಕಾ ವ್ಯವಸ್ಥೆಯನ್ನ ಆಧುನಿಕೀಕರಣಗೊಳಿಸ್ತಕ್ಕಂಥದ್ದು, ಆಧುನಿಕ ಮಾಡ್ತಕ್ಕಂಥ ಒಂದು ಉದ್ದೇಶದ ಒಂದು ನೇವಲ್ ಶಿಪ್ಸ್ ಆಗಿರುತ್ತೆ. ಸೊ ಇಲ್ಲಿ ಇಂಡಿಜಿನಸ್ ವಾರ್ಶಿಪ್ಸ್ ಗಳನ್ನ ನಾವು ಡೆವಲಪ್ ಮಾಡೋದು, ಅಂದ್ರೆ ಸ್ಥಳೀಯವಾಗಿ ನಮ್ಮ ಯುದ್ಧ ನೌಕೆಗಳನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಕ್ಲಾಸ್ ಆಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ನೇವಲ್ ಶಿಪ್ಸ್ ಯಾವ್ದು ಅಂದ್ರೆ INS ನೀಲಗಿರಿ, ಹಿಮಗಿರಿ, ಉದಯಗಿರಿ, ದುನಗಿರಿ, ತಾರಾಗಿರಿ, ವಿಂಧ್ಯಾಗಿರಿ ಮತ್ತೆ ಮಹೇಂದ್ರಗಿರಿ, ಇಷ್ಟು ನೇವಲ್ ಶಿಪ್ಗಳನ್ನ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಡೆವಲಪ್ ಮಾಡಲಾಗ್ತಾ ಇದೆ. ಸೊ ಇದನ್ನ ನೀಲಗಿರಿ ಕ್ಲಾಸ್ ಫ್ರಿಗೇಟ್ಸ್ ಅಂತ ಹೇಳ್ತೇವೆ, ಅಂದ್ರೆ ನೀಲಗಿರಿ ವರ್ಗಕ್ಕೆ ಸೇರಿರ್ತಕ್ಕಂಥ ಫ್ರಿಗೇಟ್ಗಳಾಗಿರ್ತವೆ. ಟೋಟಲ್ 7 ಹಡಗುಗಳನ್ನ ನಾವು ಡೆವಲಪ್ ಮಾಡ್ತಾ ಇದ್ದೇವೆ. 4 ಮೊಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ನಲ್ಲಿ, 3 ನಾವು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ನಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಹಡಗುಗಳಾಗಿರುತ್ತೆ. ಸೊ ಡಿಸೈನ್ ಅಥಾರಿಟಿ ಬಂದು ಇದನ್ನ ವಿನ್ಯಾಸಗೊಳಿಸ್ತಾ ಇರ್ತಕ್ಕಂಥವ್ರು ಇಂಡಿಯನ್ ನೇವಿಸ್ ವಾರ್ಶಿಪ್ ಡಿಸೈನ್ ಬ್ಯೂರೋ ವತಿಯಿಂದ ಇದರ ವಿನ್ಯಾಸವನ್ನ ಮಾಡಲಾಗ್ತಾ ಇದೆ. ಇಂಡಿಜಿನಸ್ ಕಂಟೆಂಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಕನ್ಸ್ಟ್ರಕ್ಷನ್ ಮೆಥಡ್ ಬಂದು ಇಂಟಿಗ್ರೇಟೆಡ್ ಮಾಡ್ಯುಲರ್ ಕನ್ಸ್ಟ್ರಕ್ಷನ್ ಮೆಥಡ್ ಅನ್ನ ಈ ಒಂದು ಹಡಗುಗಳ ನಿರ್ಮಾಣಕ್ಕೆ ಬಳಕೆ ಮಾಡಲಾಗ್ತಾ ಇದೆ. ಟೋಟಲ್ ಬಜೆಟ್ ಎಷ್ಟಿದೆ ಅಂದ್ರೆ 45,000 ಕೋಟಿಗಳಷ್ಟು ಹಣವನ್ನ ಸ್ಪೆಂಡ್ ಮಾಡಲಾಗ್ತಾ ಇದೆ. ಫಸ್ಟ್ ಶಿಪ್ ಅಂದ್ರೆ ಇದರ ಮೊದಲ ಹಡಗು ನಿಯೋಜನೆ ಆಗಿರ್ತಕ್ಕಂಥದ್ದು INS ನೀಲಗಿರಿ 2025ರಲ್ಲಿ. ಲೇಟೆಸ್ಟ್ ಶಿಪ್ಸ್ ಅಂದ್ರೆ ಇತ್ತೀಚೆಗೆ ನಿಯೋಜನೆಗೊಂಡಿರ್ತಕ್ಕಂಥದ್ದು ಉದಯಗಿರಿ ಮತ್ತೆ ಹಿಮಗಿರಿ. ಇದೇ ತಿಂಗಳು ಆಗಸ್ಟ್ 26ನೇ ತಾರೀಕು ಉದಯಗಿರಿ ಮತ್ತೆ ಹಿಮಗಿರಿ ಎರಡೂ ಕೂಡ ನಮ್ಮ ನೌಕಾಪಡೆಗೆ ಸೇರಿಕೊಂಡಿರ್ತಕ್ಕಂಥ ಹಡಗುಗಳಾಗಿರುತ್ತೆ. ಸೊ ಇದರಲ್ಲಿ ಆಂಟಿ ಏರ್ ವೆಪನ್ಸ್ ಗಳನ್ನ ನಾವು ಬಳಕೆ ಮಾಡ್ತಾ ಇದ್ದೇವೆ. 48 ಬಾರಕ್ 8 ಸರ್ಫೇಸ್ ಟು ಏರ್ ಮಿಸೈಲ್ ಗಳನ್ನ, ಅಂದ್ರೆ ಮೇಲ್ಮೈಯಿಂದ ಗಾಳಿಗೆ ಚಿಮ್ಮುವಂತಹ ಕ್ಷಿಪಣಿಗಳನ್ನ ಇಲ್ಲಿ ಬಳಕೆ ಮಾಡಲಾಗುತ್ತೆ. ಅದ್ರ ಜೊತೆಗೆ ಆಂಟಿ ಸರ್ಫೇಸ್ 16 ಬ್ರಹ್ಮೋಸ್ ಸೂಪರ್ ಸೋನಿಕ್ ಮಿಸೈಲ್ಗಳನ್ನ ಕೂಡ ಈ ಒಂದು ನೇವಲ್ ಶಿಪ್ಸ್ ಗಳಲ್ಲಿ ಬಳಕೆ ಮಾಡಲಾಗುತ್ತೆ. ಅದ್ರ ಜೊತೆಗೆ ಆಂಟಿ ಸಬ್ಮರೈನ್ಸ್ ಜಲಾಂತರ್ಗಾಮಿ ವಿರೋಧಿಗಳನ್ನ ಕೂಡ ಇದರಲ್ಲಿ ಬಳಕೆ ಮಾಡಲಾಗುತ್ತೆ. ಟಾರ್ಪಿಡೋ ಲಾಂಚರ್ಸ್ RBU 6000 ರಾಕೆಟ್ ಲಾಂಚರ್ಸ್ ಅನ್ನ ಕೂಡ ಇದರಲ್ಲಿ ಇಂಡಕ್ಟ್ ಮಾಡಲಾಗಿರುತ್ತೆ. ಅಂಡ್ ಇದರಲ್ಲಿ ಬಳಕೆ ಮಾಡ್ತಕ್ಕಂಥ ಗನ್ಗಳು ಯಾವುದು ಅಂದ್ರೆ 76 ಮಿಲಿಮೀಟರ್ ನೇವಲ್ ಗನ್, AK-630 CIWS, ರಿಮೋಟ್ ಕಂಟ್ರೋಲ್ 12.7 mm ಗನ್ಸ್ ಗಳನ್ನ ಕೂಡ ಈ ಒಂದು ನೇವಲ್ ಶಿಪ್ ಗಳಲ್ಲಿ ಬಳಕೆ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಸ್ನಿಪೆಟ್ಸ್. ವಿಮೆನ್ಸ್ ಈಕ್ವಾಲಿಟಿ ಡೇ, ಮಹಿಳೆಯರ ಸಮಾನತೆ ದಿನ 2025. ಈ ಒಂದು ದಿನವನ್ನ ಪ್ರತಿ ವರ್ಷ ಆಗಸ್ಟ್ 26ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಈ ಒಂದು ದಿನಾಂಕದ ಒಂದು ಸಿಗ್ನಿಫಿಕೆನ್ಸ್, ಮಹತ್ವ ಏನು ಅಂದ್ರೆ 19th ಅಮೆಂಡ್ಮೆಂಟ್ ಟು ದಿ US ಕಾನ್ಸ್ಟಿಟ್ಯೂಷನ್. 1920ರಲ್ಲಿ ಅಮೆರಿಕಾದ ಸಂವಿಧಾನದ 19ನೇ ತಿದ್ದುಪಡಿಯನ್ನ ಮಾಡಲಾಗುತ್ತೆ. ಈ ಒಂದು ತಿದ್ದುಪಡಿಯ ಮುಖಾಂತರ ಮಹಿಳೆಯರಿಗೆ ವೋಟಿಂಗ್ ರೈಟ್ಸ್ ಅನ್ನ ನೀಡಲಾಗುತ್ತೆ, ಹಕ್ಕನ್ನ ಅಥವಾ ಮತ ಚಲಾಯಿಸ್ತಕ್ಕಂಥ ಹಕ್ಕನ್ನ ನೀಡಲಾಗುತ್ತೆ. ಆ ಹಕ್ಕನ್ನ ನೀಡಿರ್ತಕ್ಕಂಥ ದಿನಾಂಕವನ್ನ ನಾವು ಈಕ್ವಾಲಿಟಿ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು. ಸೊ ಇದರ ಹಿಸ್ಟಾರಿಕಲ್ ರೂಟ್ಸ್ ಅನ್ನ ನಾವು ನೋಡೋದಾದ್ರೆ ಸೆನೆಕಾ ಫಾಲ್ಸ್ ಕನ್ವೆನ್ಷನ್ ಅಂತ ಒಂದಿದೆ. ಸೊ ಇದು 1848ರಲ್ಲಿ ಆಗಿರ್ತಕ್ಕಂಥ ಒಂದು ಕನ್ವೆನ್ಷನ್. ಇದನ್ನು ನಾವು ಸೆನೆಕಾ ಫಾಲ್ಸ್ ಕನ್ವೆನ್ಷನ್ ಅಂತ ಹೇಳ್ತೇವೆ. ಏನಿದು ಸೆನೆಕಾ ಫಾಲ್ಸ್ ಕನ್ವೆನ್ಷನ್ ಅಂದ್ರೆ ಫಸ್ಟ್ ಆರ್ಗನೈಸ್ಡ್ ಡಿಮ್ಯಾಂಡ್ ಫಾರ್ ವಿಮೆನ್ಸ್ ರೈಟ್ಸ್, ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಹಕ್ಕುಗಳಿಗಾಗಿ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಕನ್ವೆನ್ಷನ್ ಆಗಿ
ನಾವು ಸೆನೆಕಾ ಫಾಲ್ಸ್ ಕನ್ವೆನ್ಷನ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ 19th ಅಮೆಂಡ್ಮೆಂಟ್ ಅಂತಕ್ಕಂಥದ್ದು 1920 ಆಗಿರುತ್ತೆ. ಸೊ ಇದು ಮಹಿಳೆಯರಿಗೆ ವೋಟಿಂಗ್ ರೈಟ್ಸ್ ಅನ್ನ ಕೊಟ್ಟಿರ್ತಕ್ಕಂಥ ಒಂದು ತಿದ್ದುಪಡಿ ಆಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಈಕ್ವಾಲಿಟಿಯನ್ನ ಎನ್ಶೂರ್ ಮಾಡಲಿಕ್ಕೆ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಮೊದಲನೇದು ಸತಿ ಅಬಾಲಿಷನ್ 1829ರಲ್ಲಿ ಈ ಸತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡಲಾಗುತ್ತೆ. ಹಿಂದೂ ವಿಡೋ ರಿಮ್ಯಾರೇಜ್ ಆಕ್ಟ್ 1856, ಹಿಂದೂ ವಿಧವೆ ಪುನರ್ವಿವಾಹ ಕಾಯ್ದೆ 1856ರಲ್ಲಿ ವಿಧವೆಯರಿಗೆ ವಿವಾಹ ಮಾಡಿಕೊಳ್ತಕ್ಕಂಥ ಒಂದು ಕಾಯ್ದೆಯನ್ನ ನಾವು ಮಾಡಲಾಗಿರುತ್ತೆ. ಅದಾದ್ಮೇಲೆ ಹಿಂದೂ ಸಕ್ಸೆಷನ್ ಆಕ್ಟ್ 2005ರಲ್ಲಿ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯನ್ನ ಮಾಡಲಾಗಿರುತ್ತೆ. ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಹಕ್ಕನ್ನ ನೀಡ್ತಕ್ಕಂಥ ಒಂದು ಕಾಯ್ದೆಯನ್ನ ನೀಡಲಾಗಿರುತ್ತೆ. ಅಂಡ್ ಟ್ರಿಪಲ್ ತಲಾಕ್ ಬ್ಯಾನ್ ಇನ್ 2019ರಲ್ಲಿ ತ್ರಿವಳಿ ತಲಾಕ್ ಅನ್ನ ನಿಷೇಧ ಮಾಡುವ ಮುಖಾಂತರ ಮುಸ್ಲಿಂ ಮಹಿಳೆಯರಿಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತಕ್ಕಂಥ ಒಂದು ಕಾನೂನು ಆಗಿರುತ್ತೆ. ಅಂಡ್ ಶಬರಿಮಲಾ ವರ್ಡಿಕ್ 2018ನಲ್ಲಿ ಶಬರಿಮಲೆ ತೀರ್ಪನ್ನ ನೀಡುವ ಮುಖಾಂತರ ವಿಮೆನ್ಸ್ ರೈಟ್ ಟು ವರ್ಷಿಪ್ ಅಂದ್ರೆ ಮಹಿಳೆಯರಿಗೆ ಈ ಒಂದು ಪೂಜೆ ಮಾಡ್ತಕ್ಕಂಥ ಹಕ್ಕನ್ನ ಅಥವಾ ಧಾರ್ಮಿಕ ನಂಬಿಕೆಗಳನ್ನ ಹೊಂದಿರತಕ್ಕಂಥ ಹಕ್ಕನ್ನ ಈ ಒಂದು ತೀರ್ಪಿನ ಮುಖಾಂತರ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 946. This is question number 1. You can just pause the video here and give me the answer. So this is question number 1 and this is question number 2. So ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. So once again I'll meet you tomorrow with tomorrow's updates. Till then, keep reading, take care of yourselves, and thank you very much for watching this.